ರಿಜಿಸ್ಟ್ರೇಷನ್ ಡೆಸ್ಕ್ ಬಳಿ ಇರುವ ಭಾವಸಾರ ಬಂಧು ಮಿತ್ರರೆಲ್ಲ ಸಭಾಂಗಣಕ್ಕೆ ಬಂದು ಆಸೀನರಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತಿರುವ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕಾರ್ಯಕಾರಿ ಸಭೆಗೆ ಬಂದು ಸೇರಬೇಕು. ನಡಾವಳಿಗಳು ನಡೆಯಬೇಕಾದಂತಹ ಸಮಯದಲ್ಲಿ ಸಭಾಂಗಣದಲ್ಲಿ ತಮ್ಮ ಕರೆಯನ್ನು ಸ್ವೀಕರಿಸುತ್ತಾ ಓಡಾಡಬೇಡಿ. ಆದಷ್ಟು ಮೊಬೈಲ್ ಫೋನನ್ನು ಸೈಲೆಂಟ್ ಮೋಡಲ್ಲಿಡಿ. ಇದು ನನ್ನ ಕಳಕಳಿಯ ವಿನಂತಿ. ಹಾಗೂ ಅವರು ವೇದಿಕೆಗೆ ಬಂದು ಸಭೆಗೆ ಆಗಮಿಸಿರುವ ಗಣ್ಯರನ್ನು ಬರಮಾಡಿಕೊಳ್ಳಲಿ ಎಂದು ಕೇಳಿಕೊಳ್ಳುತ್ತೇನೆ. ನಂತರದಲ್ಲಿ ಬರುತ್ತಿರುವವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಹಗಲಿರುಳು ಕನಸುಕೊಂಡು ಭಾವಸಾರರಿಗೆ ಏನಾದರೂ ನಾನು ಮಾಡಬೇಕು ಎಂಬ ಮಹದಾಸೆಯನ್ನು ಹೊತ್ತಿರುವಂತಹ AIBKMನ ರಾಜ್ಯಾಧ್ಯಕ್ಷರಾದಂತಹ ಶ್ರೀ NV ಶ್ರೀನಿವಾಸ ರಾವ್ ಪಿಸೇರ್ ಅವರು ನಮ್ಮ ರಾಜ್ಯಾಧ್ಯಕ್ಷರು. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಹಾಗೆಯೇ ನಮ್ಮಷ್ಟೇ ಕನಸು ಕಂಡವರು ಅದನ್ನು ರಾಜ್ಯದಲ್ಲಷ್ಟೇ ಅಲ್ಲ ದೇಶದಾದ್ಯಂತ ನಾನು ತೆಗೆದುಕೊಂಡು ಹೋಗಬೇಕು, ಭಾವಸಾರರಿಗೆ ಒಳ್ಳೆಯದನ್ನು ಮಾಡಬೇಕು, ಕಲ್ಯಾಣವನ್ನು ಮಾಡಬೇಕು ಎಂಬ ಆಸೆ ಕನಸು ಕಂಡ ಮತ್ತೊಬ್ಬ ಮಹೋನ್ನತ ನಾಯಕ ನಮ್ಮ ಸಮಾಜ ಭೂಷಣ್ ಶ್ರೀ ಡಾಕ್ಟರ್ ರಾಜು ಬಿ ಜವಳ್ಕರ್ ಅವರು, ನಮ್ಮ ದೇಶಾಧ್ಯಕ್ಷರು AIBKMನ. ಸರ್ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಮತ್ತೋರ್ವ ಮಹನೀಯರು ಸಮಾಜ ಭೂಷಣ್ ಶ್ರೀ KG ಟಿಕಾರೆ ಹುಬ್ಬಳ್ಳಿ ಅಡ್ವೈಸರ್, ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಸಹ ಧಾರವಾಡದಿಂದ. ಅವರನ್ನು ಸಹ ನಾನು ವೇದಿಕೆಗೆ ಬರಲು ಕೇಳಿಕೊಳ್ತೇನೆ. ನಮ್ಮ ತುಮಕೂರಿನ ಹೀರೋ ಅಂತ ಹೇಳಿ ನಾವು ಯಾವಾಗಲೂ ಅವ್ರನ್ನ ಕರೆಯೋದು. ಶ್ರೀ ಸತ್ಯನಾರಾಯಣ ರಾವ್ ಅಂಬರ್ಕರ್, ಸೀನಿಯರ್ ವೈಸ್ ಪ್ರೆಸಿಡೆಂಟ್ AIBKM, ದಯವಿಟ್ಟು ವೇದಿಕೆಗೆ ಬರಬೇಕು. ಒಬ್ಬ ಅಧ್ಯಕ್ಷ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಆತನ ಕಾರ್ಯದರ್ಶಿಯ ಕಾರ್ಯ ಅಷ್ಟೇ ಮುಖ್ಯ. ಆ ಜವಾಬ್ದಾರಿಯನ್ನು ಹೆಗಲಿಗೊತ್ತಿಕೊಂಡಿರುವ ನಮ್ಮ ಮೆಚ್ಚಿನ ಕಾರ್ಯದರ್ಶಿಯಾದಂತಹ ಶ್ರೀ ಸುದರ್ಶನ್ ಸುಲಾಕೆ, ಜನರಲ್ ಸೆಕ್ರೆಟರಿ AIBKM, ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಹಾಗೆಯೇ ವಯಸ್ಸೆಷ್ಟಾದರೂ ಆಗಲಿ ನನ್ನ ಅನುಭವದಿಂದ ಸೇವೆ ಮುಖ್ಯ ಅಂತ ಭಾವಿಸಿರುವವರು ಶ್ರೀ ರಾಜೇಂದ್ರ ಪ್ರಸಾದ್ ಉತ್ತರ್ಕರ್, ವೈಸ್ ಪ್ರೆಸಿಡೆಂಟ್ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ರಾಮನಗರ ಡಿಸ್ಟ್ರಿಕ್ಕಿಂದ ಹೈ ಪವರ್ ಕಮಿಟಿ ಸದಸ್ಯರು. ಸರ್ ತಮಗೆ ಸ್ವಾಗತ. ಮಹಿಳಾ ಸಭೆ ನಿನ್ನೆ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ನಡೀತು ಅಂತ ಹೇಳ್ಬಿಟ್ಟು ಎಲ್ಲರಿಂದ ಫೀಡ್ಬ್ಯಾಕ್ ಸಿಕ್ಕಿದ್ದು, ಒಂದು ನಮ್ಮ ಅರ್ಚನಾ ಮೇಡಮು, ಇನ್ನೊಂದು ನಮ್ಮ ಸುಜಾತ ಸುಲಾಕೆ ತಾಯಿಯವರಿಂದ. ನಮ್ಮ AIBK ಮಹಿಳಾ ಪರಿಷತ್ತಿನ ಅಧ್ಯಕ್ಷೆಯಾದಂತಹ ಶ್ರೀಮತಿ ಅರ್ಚನಾ ವಡೋಣಿಯವ್ರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಹಾಗೆ ಯುವ ಪರಿಷತ್ನ ರೆಪ್ರೆಸೆಂಟೇಟಿವ್ ಆಗಿ ಬರ್ತಾ ಇದ್ದಾರೆ ನಮ್ಮ ಸಂತೋಷ್ ಪತಂಗೆ, ಲೋಕಲ್ ರೆಪ್ರೆಸೆಂಟೇಟಿವ್, ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಗ್ರ್ಯಾಜುಯೇಟ್ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀ ಜಗದೀಶ್ ರಾವ್ ಉಂಡಾಳೆಯವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆಯೇ ನಮ್ಮೊಡನೆ ಜೊತೆಗೂಡುತ್ತಿರುವವರು ಸಮಾಜ ಭೂಷಣ್ ಶ್ರೀ ಗೋಕುಲ್ ಮಹೇಂದ್ರಕರ್, ಜಾಯಿಂಟ್ ಟ್ರೆಷರರ್ AIBKM. ಸರ್ ತಾವು ದಯವಿಟ್ಟು ವೇದಿಕೆಗೆ ಬನ್ನಿ. ಭಾವಸಾರರ ಶಕ್ತಿ, ಭಾವಸಾರರಿಗೆ ಸಿಕ್ಕಿರುವ ಆಶೀರ್ವಚನ ಅದು ಶ್ರೀ ಮಾತಾ ಹಿಂಗುಲಾಂಬಿಕಾ ದೇವಿಯಿಂದ. ವೇದಿಕೆಯ ಮೇಲೆ ನೆರೆದಿರುವ ಗಣ್ಯರಲ್ಲಿ ನನ್ನ ಸವಿನಯ ಕೋರಿಕೆ, ವೇದಿಕೆಯ ಎಡಭಾಗದಲ್ಲಿರುವಂತಹ ಶ್ರೀ ಇಂಗುಲಾಂಬಾ ದೇವಿಯ ಭಾವಚಿತ್ರಕ್ಕೆ ಪುಷ್ಪ ಮೃತ್ಯೋರ್ಮ ಅಮೃತಂಗಮಯ. ಆಕೆ ಆ ದೇವಿ ನಮ್ಮನ್ನು ಕತ್ತಲಿನಿಂದ ಬೆಳಕಿನೆಡೆಗೆ, ಸನ್ಮಾರ್ಗದೆಡೆಗೆ, ಯಶಸ್ಸಿನ ಕಡೆಗೆ ನಮ್ಮ ಉದ್ದೇಶವನ್ನು ಸಫಲಗೊಳಿಸಲಿ, ಆಕೆ ಆಶೀರ್ವದಿಸಲಿ ಎಂದು ಬೇಡಿಕೊಂಡಿದ್ದೇವೆ. ನಂತರದಲ್ಲಿ ಗಣ್ಯರು ಶ್ರೀ ರವಿ ಅವಂತಕರ್, ಝೋನಲ್ ಪ್ರೆಸಿಡೆಂಟ್ ಮೈಸೂರಿನವರು, ಶ್ರೀ ವಿಠಲ್ ರಾವ್ ಮುಸಲೆ, ಸೆಕ್ರೆಟರಿ ಗ್ರ್ಯಾಜುಯೇಟ್ ಪರಿಷತ್ನವರು, ಜಯಪ್ರಕಾಶ್ ಅಂಬೇಕರ್, ದಾವಣಗೆರೆ, ಪಾಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಮಹಾಲಕ್ಷ್ಮಿ ಮಂದಿರ್ ಟ್ರಸ್ಟ್ನವರು, ಶ್ರೀಮತಿ ಲಲಿತಾ ನಾಜ್ರೆ, ಪ್ರೆಸಿಡೆಂಟ್ ಭಾವಸಾರ ಕ್ಷತ್ರಿಯ ಮಹಿಳಾ ಮಂಡಳಿ ಕಂಟೋನ್ಮೆಂಟ್ ಬ್ಯಾಂಗ್ಳೂರು, ಶ್ರೀ ಬಸವೇನಪ್ಪ ಶಿಂಪಿ, ಝೋನಲ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರು ಸೌತ್,
ಶ್ರೀ ಪ್ರಕಾಶ್ ಸಿಂತ್ರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬಾಗಲಕೋಟ್ನವರು, ಶ್ರೀ ವಿ ಕೆ ಶಂಕರ್ರಾವ್ ವದೋನೆ ಗುಂಡ್ಲುಪೇಟೆಯವರು, ನಮ್ಮ ಭಾವಸಾರ ಸಮಾಜದ ಅಧ್ಯಕ್ಷರೂ ಸಹ ಆಗಿದ್ದರು. ಶ್ರೀ ವೆಂಕಟನಾರಾಯಣ ರಾವ್ ಗುಜ್ಜರ್ ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬೀದರ್ನವರು. ಇವರಷ್ಟೇ ಅಲ್ಲದೆ ಬೇರೆ ಯಾರದಾದರೂ ಹೆಸರನ್ನು ಮರೆತಿದ್ದರೆ ಹಾಸನದ ಶ್ರೀ ಶ್ರೀನಿವಾಸ್ ಗಡಾಳೆಯವರು ಮೊನ್ನೆಯ ದಿನ ದೈವಾಧೀನರಾದರು. ಇವರೆಲ್ಲರ ಹೆಸರಿನಲ್ಲಿ ಇವರಲ್ಲದೆ ಬೇರೆ ಯಾರದಾದರೂ ಹೆಸರನ್ನು ಮರೆತಿದ್ದರೆ ಅವರನ್ನೂ ಕೂಡ ನಾವು ಜ್ಞಾಪಿಸಿಕೊಳ್ಳುತ್ತಾ ಭಗವಂತನಲ್ಲಿ ಅವರ ಆತ್ಮದ ಚಿರಶಾಂತಿಗಾಗಿ 1 ನಿಮಿಷದ ಮೌನವನ್ನು ನಾವು ಗೌರವ ಸಲ್ಲಿಸೋಣ. May their divine soul rest in peace. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾರ್ಥಿ ಗಣ್ಯರೇ, ಇವತ್ತಿನ ದಿವಸ ನಾವು ನಮ್ಮ 2ನೇ ಕಾರ್ಯಕಾರಿ ಸಮಿತಿಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪ್ರಥಮವಾಗಿ ನಾವೆಲ್ಲರಿಗೂ ನಾವು ಸ್ವಾಗತ ಕೋರ್ತಾ ಇದ್ದೀವಿ. ಪ್ರಥಮವಾಗಿ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಝೋನಲ್ ಪ್ರೆಸಿಡೆಂಟ್ಸ್ ಮತ್ತು ವೈಸ್ ಪ್ರೆಸಿಡೆಂಟ್ಸ್ ಎಲ್ಲರೂ ಎಲ್ಲ ಜಿಲ್ಲಾದ್ಯಂತ ಎಲ್ಲ ದೂರದಿಂದಲೂ ಬಂದಿದ್ದೀರಾ. ತಮ್ಮೆಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆ ಮೇಲೆ ನಿಮ್ಮ ಎಲ್ಲರ ನೆಚ್ಚಿನ ನಮ್ಮ ಭಾವಸಾರ ಸಮಾಜದ ನಾಯಕರು, ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ ರಾಜು ಜೋಳ್ಕರ್ ಅವ್ರಿಗೂ ಸಹ ನಾನು ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಯಾಗಿ ಹಾಗೂ ಎಲ್ಲ ಕಾರ್ಯನಿರ್ವಹಣೆಯನ್ನು ಮಾಡ್ಕೊಂಡು ಬರೋದಕ್ಕೆ ಸಮ್ಮತಿಸ್ಕೊಂಡು ಏನೇ ಆಗಲಿ ಕಾರ್ಯಕ್ರಮ ನಮ್ಮ ಮೈಸೂರಲ್ಲೇ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಮೈಸೂರು ಮಂಡಳಿಯ ಅಧ್ಯಕ್ಷರಾದಂಥ ಶಿವಾಜಿರಾವ್ ರಾಂಪುರೆ ಅವರು ಭಾಳ ಆತ್ಮೀಯವಾಗಿ ನಮಗೆಲ್ರಿಗೂ ಬರ್ತಾ ಇದ್ದಾರೆ. ಅವರು ಸಹ ಒಂದು 10 ನಿಮಿಷ ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ಅವರು ಸ್ವಲ್ಪ ಆಚೆ ಹೋಗಿದ್ದಾರೆ. ಅವರ ಪರವಾಗಿ ನಮ್ಮ ಈ ಸಭಾಂಗಣದ ಅಧ್ಯಕ್ಷರಾದಂಥ ಜಯರಾಮ್ ರಾವ್ ರಾಳ್ಗೆ ಅವರು, ಹಿರಿಯರು, ಮಾರ್ಗದರ್ಶಕರು ನಮಗೆಲ್ಲನೂ ಅವರು ಸಹ ಆಗಮಿಸಿದ್ದಾರೆ ಈ ಸಭೆಗೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಿನ್ನೆ ಅದ್ಧೂರಿಯಾದಂಥ ಕಾರ್ಯಕ್ರಮ ಮಹಿಳೆಯರಿಂದ ಪ್ರಾರಂಭ ಆಯಿತು. ನಮ್ಮ ಕಾರ್ಯಕ್ರಮ ನಿಜಾಲು ಎಲ್ಲರೂ ಭಾಳ ಸಂತೋಷಪಟ್ಟರು. ನಿನ್ನೆ ಯಾರ್ಯಾರು ಎಲ್ಲ ಬಂದಿದ್ದೀರಾ ಎಲ್ಲರೂ ಭಾಳ ಸಂತೋಷಪಟ್ಟರು. ಸೊ ಆ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂಥ ಅರ್ಚನಾ ವಾಧೋನೆ ಅವರು ನಡೆಸ್ಕೊಟ್ಟಿದ್ದಾರೆ. ಅವರು ಸಹ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಮಂಡ್ಯ ಹೀರೋ ಅಂತಲೇ ಹೇಳ್ಬೋದು ನಮ್ಮ ಪಾಪಂಡಿ. ಅಂದರೆ ರಾಜೇಂದ್ರ ಪ್ರಸಾದ್ ಉತ್ತರ್ಕರ್ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವೆಲ್ಲರೂ ಪ್ರೀತಿಯಿಂದ ಪಾಪಣ್ಣಿ ಅಂತಲೇ ಕರೆಯೋದು ಇವತ್ತೂ. ಅವರು ಸಹ ಈ ಕಾರ್ಯಕ್ರಮ ನಮ್ಮ ಮೈಸೂರಲ್ಲೇ ಮಾಡ್ಬೇಕು ಸರ್ ಈ ಸತಿ, ಹೇಗಾದರೂ ಆಗಲಿ. ತುಂಬ ವರ್ಷ ಆಗಿದೆ, 1957ನೇ ಇಸ್ವಿಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಮತ್ತೆ ನಡೆದಿಲ್ಲ, ಈ ಸತಿ ಮಾಡೋಣ ನಾವೆಲ್ಲ ಸೇರಿ ಅಂತ ಅವರು ಎಲ್ಲ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇದೇ ರೀತಿಯಾಗಿ ನಮ್ಮ ಗ್ರಾಜ್ಯುಯೇಟ್ ಪರಿಷತ್ ಅಧ್ಯಕ್ಷರಾದಂಥ ಜಗದೀಶ್ ಉಂಡಾಳೆ ಅವರು ಸಹ ಇದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಯುವ ಪರಿಷತ್ತಿನ ಅಧ್ಯಕ್ಷರಾದಂಥ ಅನಂತಕುಮಾರ್ ಅವರು ಹಾಜರಾಗಬೇಕಾಗಿತ್ತು. ಪಾಪ ಅವರು
ನಿನ್ನೆ ಮೊನ್ನೆ ಸುಮಾರು ಒಂದು 2-3 ದಿವಸದಿಂದ ಅವ್ರಿಗೆ ಆರೋಗ್ಯ ಸರಿಗಿಲ್ಲ. ಸೊ ಆ ನಿಮಿತ್ತ ಅವ್ರು ಬಂದಿಲ್ಲ. ಸೊ ಅವ್ರ ಪರವಾಗಿ ಇಲ್ಲಿ ಮೈಸೂರು ಜಿಲ್ಲೆಯ ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು, ಯುವಕ ನಮ್ಮ ಸುಭಾಷ್ ಪತಂಗಿ ಅವರಿದ್ದಾರೆ. ಅವ್ರಿಗೂ ನಾನು ಸ್ವಾಗತನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ರಾಷ್ಟ್ರೀಯ ಜಾಯಿಂಟ್ ಸೆಕ್ರೆಟರಿ ಹೇಳಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೀರೋ ನಮ್ಮ ಗೋಕುಲ್ ಮಹೇಂದ್ರಕರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸಮಾಜದ ಮಹಾಸಮಾಜದ ಭೀಷ್ಮಾಚಾರ್ಯ ಅಂತಾನೆ ಬಿರುದು ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಮತ್ತು ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಬರೋದಕ್ಕೆ ಮತ್ತು ಎಲ್ಲದಕ್ಕೂ ಅವ್ರು ಕೈ ಜೋಡಿಸ್ಕೊಂಡು ಅವ್ರದ್ದು ಒಂದು ಏನಪ್ಪ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಒಂದು ದೊಡ್ಡ ಥರ ಆಲೋಚನೆ ಎಲ್ಲನೂ ನಮ್ಮ ಸಮಾಜದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ KG ಟಿಕಾರೆ ಸಾಹೇಬರು ಅವರು ಸಹ ಇದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ ಒಂದೇ ಅಲ್ಲ, ಎಲ್ಲ ಕಾರ್ಯಕ್ರಮವನ್ನು ಅವ್ರದ್ದು ಎಷ್ಟೇ ಸಮಯ ಇದ್ದರೂ ಏನೇ ಬ್ಯುಸಿ ಇದ್ದರೂ ನಮ್ಮ ಕಾರ್ಯದರ್ಶಿಗಳು ನಿಂತು ಶ್ರದ್ಧೆಯಿಂದ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಶ್ರೀನಿವಾಸರಾವ್ ವಾವಳೆಯವರು ಮತ್ತು ನಮ್ಮ ಕಿರಣ್ ಕಾಕಡೆ ಅವರು ಮತ್ತು ನಮ್ಮ ಪ್ರಕಾಶ್ ಇವರು ನಮ್ಮ ಸುದರ್ಶನ್ ಅಂಬೇಡ್ಕರ್ ಅವರು ಇವರೆಲ್ಲನೂ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಎಲ್ಲ ಮಾಡಿ ಒಂದು ಕಾರ್ಯನಿಮಿತ್ತವಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಸಹ ನಮ್ಮ ಸುದರ್ಶನ್ ಸಾರ್ಗೂ ಸಹ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ, ತಮ್ಮೆಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸ್ತಾನೂ ಇದ್ದೀನಿ. ಪ್ರತಿ ಸರಿ ತಾವು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲೇ ಆಗಲಿ ಕರ್ನಾಟಕದಲ್ಲಿ ತಾವು ಅಧಿಕಾರ ವಹಿಸ್ಕೊಂಡು ಅಲ್ಲಿಂದ ತಾವೆಲ್ಲರೂ ಶ್ರದ್ಧೆ ಮತ್ತು ಶಿಸ್ತಿನಿಂದ ಬರ್ತಾ ಇದ್ದೀರಾ. ಅದೇ ಒಂದು ನನಗೆ ಭಾಳ ಸಂತೋಷ. ತಮ್ಮ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ನನಗೆ ತುಂಬ್ತಾ ಇರೋ ಶಕ್ತಿ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ ತಾವೆಲ್ಲರೂ ನನ್ನ ಜೊತೆ ನಿಂತ್ಕೊಂಡು ಎಸ್ ನಾವಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದು ನನಗೆ ಭಾಳ ಸಂತೋಷ ತರ್ತಾ ಇದೆ. ಸೊ ತಮಗೆಲ್ರಿಗೂ ಧನ್ಯವಾದಗಳು, ಸ್ವಾಗತವನ್ನು ಸಹ ಬಯಸ್ತಾ ಇದ್ದೀನಿ. ಮತ್ತು ನಿನ್ನೆ ನಡೆದಂಥ ಕಾರ್ಯಕ್ರಮ ತಮ್ಮೆಲ್ರಿಗೂ ಗೊತ್ತೇ ಇದೆ. ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಕಾರ್ಯಕಾರಿ ಸಮಿತಿಯೇ, ಅಂದರೆ ಸೆಕೆಂಡ್ ವರ್ಕಿಂಗ್ ಕಮಿಟಿ ಆಫ್ AIBK ಮಹಾಸಭಾ ಕರ್ನಾಟಕ. ಇದರಲ್ಲಿ ಕೆಲವು ನಿರ್ಣಯಗಳನ್ನ ನಾವು ತಗೋಬೇಕಾಗ್ತದೆ. ನಮ್ಮ ಮೈಸೂರಿನ ಮಹಾಮಂಡಳಿಯ ಅಧ್ಯಕ್ಷರು ಶಿವಾಜಿರಾವ್ ರಾಂಪುರೆ ಅವರು ಸಹ ಈಗ ಬಂದರು. ದಯವಿಟ್ಟು ವೇದಿಕೆಗೆ ತಾವು ಹಾಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಶಿವಾಜಿರಾವ್ ರಾಂಪುರೆ ಅವರು ಭಾಳ ಸಮಾಜ ಸೇವೆಯಲ್ಲಿ ಅವರೊಬ್ಬರೇ ಅಲ್ಲ, ಅವ್ರ ತಂದೆ ಕಾಲದಿಂದನೂ ಅವ್ರ ತಂದೆಯೂ ಸಹ ನಮ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಭಾಳ ತೊಡಗಿಸ್ಕೊಂಡು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನಮ್ಮ ಸಮಾಜ ಅಂದರೆ ಮೈಸೂರು ಸಮಾಜದಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಅಸಾಧ್ಯ. ಎಲ್ಲ ಒಂದು ಶಿಸ್ತುಬದ್ಧನಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರೇ ಕಾರಣ. ಯಥಾ ರಾಜ ತಥಾ ಪ್ರಜಾ ಅನ್ನಂಗೆ ರಾಜ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೋ ಆ ರೀತಿ ಪ್ರಜೆಗಳು ಪಾಲಿಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಮೈಸೂರು ಮಹಾಮಂಡಳಿಯ ಒಂದು ಉದಾಹರಣೆ ಕೊಡ್ತೀನಿ ನಾನು. ಹಾಗೆ ಇವತ್ತಿನ ನಮ್ಮ ಕಾರ್ಯಕಾರಿ ಮಂಡಳಿಗೆ ಮುಖ್ಯವಾಗಿ ಸರ್ ವೆಲ್ಕಮ್ ಸರ್ ಪ್ಲೀಸ್. ಇವತ್ತಿನ ನಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ಗುರುಪ್ರಸಾದ್ ಅವರು ಸಹ ಬರ್ತಾ ಇದ್ದಾರೆ. ಅವರು ಸಹ ಹಾಗೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಗುರುಪ್ರಸಾದ್ ಅವರೇ. ನಮ್ಮ ಗುರುಪ್ರಸಾದ್ ಅವರು ತುಮಕೂರಿನವರು. ತುಮಕೂರಿನ ಒಂದು ಒಗ್ಗಟ್ಟನ್ನು ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸುಮಾರು ತುಮಕೂರು ಜಿಲ್ಲೆಯಲ್ಲಿ 32-33 ಸಮಾಜ ಇದೆ. ಆ ಸಮಾಜದ ಎಲ್ಲ ಒಗ್ಗೂಡಿಸ್ಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಗುರುಪ್ರಸಾದ್ ಅವರು. ಬನ್ನಿ ಗುರುಗಳೇ, ಹಾಗೆ ಮೇಲೆಗಡೆ ಸ್ಟೇಜ್ ಮೇಲೆ.
ಬನ್ನಿ ಬನ್ನಿ. ಬರ್ರಿ ಕುತ್ಕೊಳ್ಳಿ. ಫೋನ್ ಇಲ್ಲೇ ಇಲ್ಲೇ ಇಲ್ಲೇ. ಈ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲವು ನಿರ್ಣಯಗಳನ್ನ ಭಾಳ ಮುಖ್ಯವಾಗಿ ತಗೊಳ್ಳೋ ಅಂಥದ್ದಿದೆ. ತಾವೆಲ್ಲರೂ ಒಮ್ಮತ್ತಿಂದ ಒಪ್ಕೊಳ್ತೀರಾ, ಮಾಡ್ತೀರಾ, ಈ ಕಾರ್ಯಕಾರಿ ಸಮಿತಿನ ಉತ್ತಮವಾಗಿ ನಡೆಸ್ಕೊಡ್ತೀರಾ ಅಂತ ತಮ್ಮೆಲ್ಲರಿಗೂ ಆಶಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಕೇಳ್ತೀನಿ. ಮಾಡಿ. ಕಳೆದ ಬಾರಿಯ ಕಾರ್ಯಕಾರಿ ಸಮಿತಿ ನಡೆದಿದ್ದು ಆಗಸ್ಟ್ ತಿಂಗಳಿನ 6ನೇ ತಾರೀಕು 2023ರಲ್ಲಿ. ಖಂಡಿತ ಕೆಲವೊಂದು ಕಾರಣಾಂತರಗಳಿಂದಾಗಿ ಕಾಲಾವಕಾಶ ಬೇಕಾಗಿ ಬಂತು. ಆದರೆ ಆ ನಂತರದ ಕಾಲಘಟ್ಟದಲ್ಲಿ ಅನೇಕ ಬದಲಾವಣೆಗಳು ಹಾಗೂ ಅನೇಕ ಅಭಿವೃದ್ಧಿಯನ್ನು ಮಾಡಿದಂತಹ ಅನೇಕ ಪ್ರಾಜೆಕ್ಟ್ಸ್ಗಳು ನಡೆದಿವೆ AIBKMನ ಮುಖಾಂತರ. ಕಳೆದ ಬಾರಿ ನಡೆದಂತಹ ಕಾರ್ಯಕಾರಿ ಸಮಿತಿಯ ಸಭೆಯ ನಡಾವಳಿಗಳನ್ನು, ಮಿನಿಟ್ಸ್ ಆಫ್ ಮೀಟಿಂಗ್ ಅನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ AIBKMನ ಮುಖ್ಯ ಕಾರ್ಯದರ್ಶಿಯಾದಂತಹ ಶ್ರೀ ಸುದರ್ಶನ್ ಸುಲಾಕೆ ಅವರು. ಎಲ್ಲ ಭಾವಸಾರ ಬಂಧುಗಳಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಾವಸಾರ ಬಂಧು ಭಗಿನಿಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹೋದ ಸಲ 6ನೇ ಆಗಸ್ಟ್ 2023ರಂದು ಮೊದಲನೇ ಒಂದು ಕಾರ್ಯಕಾರಿ ಸಮಿತಿ ನಡೀತು. ಇದು ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ. ಅದರ ರೂಪುರೇಷೆಗಳು ಅವಾಗ ಏನು ನಡೀತು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಇದ್ದೀನಿ. 6ನೇ ಆಗಸ್ಟ್ 2023 ಭಾನುವಾರ AIBKM ಕರ್ನಾಟಕದ ರಾಜ್ಯದ ಮೊದಲ ಕಾರ್ಯಕಾರಿ ಸಮಿತಿಯ ಸಮಾರಂಭವನ್ನು ಡಾಕ್ಟರ್ BR ಅಂಬೇಡ್ಕರ್ ಭವನ, ವಸಂತನಗರ, ಮಿಲ್ಲರ್ಸ್ ರಸ್ತೆ, ಬೆಂಗಳೂರು ಇಲ್ಲಿ ಸಮಾರಂಭದ ಏರ್ಪಾಡಾಗಿತ್ತು. ಸಭೆಯ ಉದ್ದಕ್ಕೂ ಶ್ರೀ ಕ್ಷೇತ್ರ ಪಂಢರೀಪುರದ ಹರಿಭಕ್ತ ಪಾರಾಯಣ ಶ್ರೀ ಪ್ರಭಾಕರದಾದ ಬೋಧಲೆ ಮಹಾರಾಜರ ಆಶೀರ್ವಾದ ಹಾಗೂ ಉಪಸ್ಥಿತಿ ಸಭೆಯು ಇನ್ನಷ್ಟು ಅರ್ಥಪೂರ್ಣವಾಗಲು ಕಾರಣವಾಯಿತು. AIBKMನ ರಾಷ್ಟ್ರೀಯ ಅಧ್ಯಕ್ಷರಾದ ಸಮಾಜಭೂಷಣ ಡಾಕ್ಟರ್ ರಾಜು B ಜವಳ್ಕರ್ ಹಾಗೂ AIBKMನ ಕೆಲವು ಉನ್ನತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಲ್ಲದೆ ಕೆಲವು ರಾಜ್ಯಾಧ್ಯಕ್ಷರು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಇತ್ಯಾದಿ ಮತ್ತು ರಾಷ್ಟ್ರೀಯ ಮಹಿಳಾ ಪರಿಷತ್ತಿನ ಅಧ್ಯಕ್ಷೆ ಶ್ರೀಮತಿ ಅನುಪಮಾ ಮಾಗ್ರೆ ಮತ್ತು ರಾಷ್ಟ್ರೀಯ ಯುವ ಪರಿಷತ್ ಅಧ್ಯಕ್ಷರಾದ ಶ್ರೀ ರಾಮ್ D ಸರ್ವದೆ ಅವರುಗಳು ಸಂದರ್ಭಕ್ಕೆ ಸಾಕ್ಷಿಯಾದರು. ಸುಮಾರು 1400 ಆಸನಗಳ ಸಭಾಂಗಣವು ಸಂಪೂರ್ಣ ಸಾಮರ್ಥ್ಯದಿಂದ ತುಂಬಿ ತುಳುಕುತ್ತಿತ್ತು. ಕರ್ನಾಟಕ ರಾಜ್ಯದ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಆಗಮಿಸಿದ್ದ ಸಂಲಗ್ನ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ದೇಶದ ಎಲ್ಲ ಭಾಗಗಳಿಂದ ಬಂದ ಅನೇಕ ಭಾವಸಾರ ಬಾಂಧವರ ಉಪಸ್ಥಿತಿಯೊಂದಿಗೆ ಸಭೆ ಕಂಗೊಳಿಸುತ್ತಿತ್ತು. ಈ ಸಂದರ್ಭವನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಕಾರ್ಯಕ್ರಮವನ್ನು ಭಾವಸಾರ ಸಮಾವೇಶ ಎಂದು ಕರೆಯಲಾಗಿತ್ತು. ರಾಜಕೀಯ ಕ್ಷೇತ್ರದ ಪ್ರಭಾವಿ ವ್ಯಕ್ತಿಗಳು ಮತ್ತು ಪ್ರಸ್ತುತ ಕರ್ನಾಟಕ ರಾಜ್ಯದ ಆಡಳಿತಾರೂಢ ಸರ್ಕಾರದಿಂದ ಶ್ರೀ ರುದ್ರಪ್ಪ ಲಮಾಣಿ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು ಮತ್ತು ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇವರುಗಳನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಇವರುಗಳ ಉಪಸ್ಥಿತಿ ಸಭೆಗೆ ಮೆರುಗು ತಂದಿತ್ತು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಶ್ರೀ NV ಶ್ರೀನಿವಾಸರಾವ್ ಪಿಸ್ಸೇರವರಿಂದ ಅತಿಥಿಗಳ ಸಾಂಪ್ರದಾಯಿಕ ಸ್ವಾಗತವು ರಾಜ್ಯಾಧ್ಯಕ್ಷರು ತಮ್ಮ ಸ್ವಾಗತ ಭಾಷಣದಲ್ಲಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಸಭೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಹರಿಭಕ್ತ ಪಾರಾಯಣ ಶ್ರೀ ಪ್ರಭಾಕರದಾದ ಬೋಧಲೆ ಮಹಾರಾಜ್, ರಾಷ್ಟ್ರೀಯ ಅಧ್ಯಕ್ಷ ಸಮಾಜಭೂಷಣ ಡಾಕ್ಟರ್ ರಾಜು B ಜವಳ್ಕರ್ ಮತ್ತಿತರ ಗಣ್ಯರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಔಪಚಾರಿಕವಾಗಿ ಉದ್ಘಾಟಿಸಿದರು. ಸಮಾಜಭೂಷಣ ಡಾಕ್ಟರ್ ರಾಜು B ಜವಳ್ಕರ್ ಅವರು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ AIBKM ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಉಪಸ್ಥಿತರಿರುವ ಸದಸ್ಯರು
ಹೆಚ್ಚು ಕ್ರಿಯಾಶೀಲರಾಗಿ ಮುಂದುವರಿಯುವಂತೆ ಕೋರಿದರು. ಸಂಲಗ್ನ ಸಂಸ್ಥೆಗಳ ಅತಿ ಹೆಚ್ಚು ಅಂಗಸಂಸ್ಥೆಗಳನ್ನು ಹೊಂದಿರುವುದು ಕರ್ನಾಟಕವಾಗಿರುವುದರಿಂದ AIBKM ಕರ್ನಾಟಕಕ್ಕಾಗಿ ಅವರು ಮೆಚ್ಚುಗೆಯ ವಿಶೇಷ ಉಲ್ಲೇಖವನ್ನು ಮಾಡಿದರು. ಭಾವಸಾರರಲ್ಲಿ ಸಮಾಜದ ಎಲ್ಲ ವರ್ಗಗಳ ನಡುವೆ ಒಗ್ಗಟ್ಟಿನ ಪ್ರಯತ್ನಗಳಿಗೆ ಅವರು ಕರೆ ನೀಡಿದರು. AIBKM ಕರ್ನಾಟಕದ ಸಂಪೂರ್ಣ ತಂಡಕ್ಕೆ ಮತ್ತು ಕಾರ್ಯಕ್ರಮದ ಆಯೋಜಕರಿಗೆ ಪ್ರಶಂಸಿಸಿ ಶ್ರೀ ರಮೇಶ್ ತಾಪ್ಸೆ, ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀ ಶ್ರೀನಿವಾಸರಾವ್ ಪಿಸ್ಸೆ ಇವರುಗಳನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಶ್ರೀ ರಮೇಶ್ ತಾಪ್ಸೆ ಅವರು ತಮ್ಮ ಭಾಷಣದಲ್ಲಿ ಎಲ್ಲ ಸದಸ್ಯರು ಮತ್ತು ಗಣ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಕರ್ನಾಟಕದಲ್ಲಿ ನೆಲೆಸಿರುವ ಭಾವಸಾರರ ಬೇಡಿಕೆಗಳ ಕುರಿತು ಸರ್ಕಾರದ ಗಮನಕ್ಕೆ ತರಬೇಕಾದ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಕರ್ನಾಟಕದಲ್ಲಿ 8 ರಿಂದ 10 ಲಕ್ಷದಷ್ಟು ಜನಸಂಖ್ಯೆ ಇರುವ ಭಾವಸಾರ ಕ್ಷತ್ರಿಯರ ಸಮುದಾಯಕ್ಕೆ ಯಾವುದೇ ರೀತಿಯ ಪ್ರಯೋಜನಗಳನ್ನು ಸರ್ಕಾರವು ನೀಡಿಲ್ಲ ಎಂದು ಅವರು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿದರು. ನೇರ ಮತ್ತು ಪರೋಕ್ಷ ತೆರಿಗೆಗಳ ರೂಪದಲ್ಲಿ ಭಾವಸಾರರ ಗಮನಾರ್ಹ ಕೊಡುಗೆ ಸರ್ಕಾರಕ್ಕೆ ಇದೆ. ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದು ಈ ಸಮುದಾಯ ಯಾವುದೇ ವಿಶೇಷ ಸವಲತ್ತುಗಳನ್ನು ಹೊಂದಿಲ್ಲ ಮತ್ತು ಅವರಿಗೆ ಉನ್ನತಿಯ ಅಗತ್ಯವಿದೆ. ಇದಕ್ಕಾಗಿ ಭಾವಸಾರ ಕ್ಷತ್ರಿಯ ಅಭಿವೃದ್ಧಿ ನಿಗಮದ ಸ್ಥಾಪನೆ ಆಗಬೇಕಿದೆ. ಭಾವಸಾರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣ, ವೃದ್ಧಾಶ್ರಮ ನಿರ್ಮಾಣ, ಡಿಜಿಟಲ್ ಲೈಬ್ರರಿಗಳ ನಿರ್ಮಾಣಕ್ಕಾಗಿ ಭಾವಸಾರ ಶಿಕ್ಷಣ ಸಂಸ್ಥೆಗಳು, ಗುರುಪೀಠ ಮತ್ತು ಶಕ್ತಿಪೀಠಗಳನ್ನು ಸ್ಥಾಪಿಸಲು ಮತ್ತು ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಬೆಂಗಳೂರು ನಗರದ ಸುತ್ತಮುತ್ತ ಕನಿಷ್ಠ 25 ಎಕರೆ ಜಮೀನು ಮಂಜೂರು ಮಾಡುವ ರೂಪದಲ್ಲಿ ಸರ್ಕಾರದ ಬೆಂಬಲದ ಅಗತ್ಯವಿದೆ. ಕರ್ನಾಟಕದಲ್ಲಿ ವಾಸಿಸುವ ಎಲ್ಲ ಭಾವಸಾರ ಕ್ಷತ್ರಿಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕನಿಷ್ಠ 50 ಕೋಟಿ ರೂಪಾಯಿಗಳ ಅನುದಾನಕ್ಕಾಗಿ ಮನವಿ ಮಾಡಿದರು. ಮೇಲಿನ ಮನವಿಗಳಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ಕರ್ನಾಟಕ ವಿಧಾನಸಭಾ ಉಪಸಭಾಪತಿ ಶ್ರೀ ರುದ್ರಪ್ಪ ಲಮಾಣಿ ಅವರು ಮಾತನಾಡಿ, ಭಾವಸಾರ ಕ್ಷತ್ರಿಯರಿಗಾಗಿಯೇ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದು ಸದ್ಯದಲ್ಲಿಯೇ ಸಾಧ್ಯವಾಗದಿದ್ದರೂ ಇತರೆ ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿ ಹಾಗೂ ಇತರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು. ಮತ್ತು ಅಗತ್ಯವಿದ್ದರೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಕರ್ನಾಟಕದ ಭಾವಸಾರ ಕ್ಷತ್ರಿಯ ನಾಯಕರನ್ನು ಸಹ ಆಹ್ವಾನಿಸುವುದಾಗಿ ಹೇಳಿದರು. ಶ್ರೀ ರುದ್ರಪ್ಪ ಲಮಾಣಿ ಅವರು ಮಹಾರಾಷ್ಟ್ರದ ಪಂಢರಪುರದಲ್ಲಿ ಕರ್ನಾಟಕ ಭವನ ನಿರ್ಮಿಸುವ ಯೋಜನೆಯನ್ನು ಪುನರಾರಂಭಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುವುದಾಗಿ ತಿಳಿಸಿದರು. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಪ್ರತ್ಯೇಕ ನಿಗಮ ಸ್ಥಾಪನೆಯ ವಿಷಯ ಹೊರತುಪಡಿಸಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರು. ಹರಿಭಕ್ತ ಪಾರಾಯಣ ಶ್ರೀ ಪ್ರಭಾಕರ್ ದಾದ ಬೋಧಲೆ ಮಹಾರಾಜ್ರವರು ತಮ್ಮ ಆಶೀರ್ವಚನ ನೀಡುತ್ತಾ ಹಿಂದೂ ಸಂಸ್ಕೃತಿಯ ಉನ್ನತಿಗೆ ಹಾಗೂ ವಾರ್ಕರಿ ಸಂಪ್ರದಾಯದ ಉಳಿವು ಹಾಗೂ ಅಭಿವೃದ್ಧಿಗೆ ಭಾವಸಾರ ಕ್ಷತ್ರಿಯ ಜನಾಂಗದ ಮಹತ್ತರ ಕೊಡುಗೆ ಮೊದಲಿನಿಂದಲೂ ಇದ್ದು ಈಗಲೂ ಹಾಗೆಯೇ ಮುಂದುವರಿಯುತ್ತಿದೆ ಎಂದು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಜನಾಂಗದ ನಡುವೆ ಆಯಾ ಕ್ಷೇತ್ರಗಳಲ್ಲಿ ಗುರುತಿಸಲ್ಪಟ್ಟ 3 ಸಾಧಕರನ್ನು ಹೆಮ್ಮೆಯಿಂದ ಸನ್ಮಾನಿಸಲಾಯಿತು. ಅವರುಗಳು ಶ್ರೀ ವಿಶಾಲ್ ಮೋಹನ್ ಸಾಕ್ರೆ, ಮುಖ್ಯಮಂತ್ರಿ ಪದಕ ಪುರಸ್ಕೃತ ಪೊಲೀಸ್ ಇಲಾಖೆಯಿಂದ. 2ನೇಯವರು ಡಾಕ್ಟರ್ ಸುಬ್ರಹ್ಮಣ್ಯ ಖಮಿತ್ಕರ್, ಜಯದೇವ ಆಸ್ಪತ್ರೆಯ ಹೃದ್ರೋಗ ತಜ್ಞರು. ಶ್ರೀ VC ಸುಜಾತ ಇಸ್ರೋದಲ್ಲಿ ಸೈಂಟಿಸ್ಟ್ ಇಂಜಿನಿಯರ್ ಹುದ್ದೆಯಲ್ಲಿದ್ದಾರೆ. ಅವರು ಉಪಗ್ರಹಗಳ ಜೋಡಣೆ, ಸಂಯೋಜನೆ ಮತ್ತು ಪರೀಕ್ಷೆಯ ತಂಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೂ ಸಹ ಸನ್ಮಾನಿಸಲಾಯಿತು. ಕಾರ್ಯಕಾರಿ ಸಮಿತಿಯಲ್ಲಿ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸರಾವ್ ಪಿಸ್ಸೆ ಅವರಿಂದ ಸ್ವಾಗತದ ನಂತರ ರಾಷ್ಟ್ರೀಯ ಅಧ್ಯಕ್ಷ ಸಮಾಜಭೂಷಣ ಡಾಕ್ಟರ್ ರಾಜು B ಜವಳ್ಕರ್ ಅವರು ಹೈಪವರ್ ಕಮಿಟಿ ಕರ್ನಾಟಕದ ನಾಮನಿರ್ದೇಶಿತ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ನಂತರ ರಾಜ್ಯಾಧ್ಯಕ್ಷರಾದ ಶ್ರೀ ಶ್ರೀನಿವಾಸರಾವ್ ಪಿಸ್ಸೆ ಅವರಿಂದ ಕರ್ನಾಟಕದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. ನಂತರ ಶ್ರೀಮತಿ ಸುಜಾತಾ ಸುಲಾಕೆ, ಹಂಗಾಮಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಪರಿಷತ್ತಿನ ಕಾರ್ಯಕಾರಿಣಿ ಸಭೆ ನಡೆಯಿತು. ಶ್ರೀಮತಿ ಭವಾನಿ ಮಹಾಲತ್ಕರ್ ಅವರು ಮಹಿಳಾ ಪರಿಷತ್ತು ನಡೆಸುತ್ತಿರುವ ಚಟುವಟಿಕೆಗಳ ಬಗ್ಗೆ, ವಿಶೇಷವಾಗಿ ಮಹಿಳೆಯರ ನಡುವಿನ ಸಮನ್ವಯದ ಕ್ಷೇತ್ರಗಳ ಕುರಿತು ಸಂಕ್ಷಿಪ್ತ ವರದಿಯನ್ನು ಮಂಡಿಸಿದರು. ನೂತನವಾಗಿ ನೇಮಕಗೊಂಡ ಮಹಿಳಾ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ ನಂತರ ಶ್ರೀಮತಿ ಸುಜಾತಾ ಸುಲಾಕೆ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪ್ರಮುಖ ಪಾತ್ರವನ್ನು ಗುರುತಿಸಿದ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿದರು. ಮಹಿಳಾ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷೆ ಶ್ರೀಮತಿ ಅನುಪಮಾ ಮಾಗ್ರೆ ಅವರು ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಅದೇ ರೀತಿ ಯುವ ಪರಿಷತ್ ಕಾರ್ಯಕಾರಿ ಸಮಿತಿಯೂ ನಡೆಯಿತು. ಇದರ ನೇತೃತ್ವವನ್ನು ಶ್ರೀ ಅನಂತಕುಮಾರ್
ಹಟೋಕರ್ ಕರ್ನಾಟಕ ರಾಜ್ಯ ಯುವ ಪರಿಷತ್ ಅಧ್ಯಕ್ಷರು ವಹಿಸಿದ್ದರು. ಶ್ರೀ ಮಂಜುನಾಥ ಶಿಂಪಿ ಯುವ ಪರಿಷತ್ತು ಕರ್ನಾಟಕದ ಕಾರ್ಯದರ್ಶಿಯವರು ಯುವ ಪರಿಷತ್ತಿನ ಚಟುವಟಿಕೆಗಳ ವರದಿಯನ್ನು ಸಂಕ್ಷಿಪ್ತವಾಗಿ ಮಂಡಿಸಿದರು. ಅಧ್ಯಕ್ಷರಾದ ಶ್ರೀ ಅನಂತಕುಮಾರ್ ಎಲ್ಲ ರೀತಿಯ ಬೆಂಬಲಕ್ಕಾಗಿ ಘೋಷಿಸಿ ಸಂಸ್ಥೆಗೆ ಧನ್ಯವಾದ ಅರ್ಪಿಸಿದರು. ಶ್ರೀ ಪ್ರಶಾಂತ್ ಯು ಲಾಲಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಯುವ ಪರಿಷತ್ತಿನ ಕಾರ್ಯಕ್ರಮ ಮುಗಿಸಿದರು. ನೂತನವಾಗಿ ನೇಮಕಗೊಂಡ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಸುವರ್ಣ ಹಿನ್ನೆಲೆಯುಳ್ಳ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಇದು ಎಲ್ಲ ಸದಸ್ಯರ ಮೆಚ್ಚುಗೆಗೆ ಪಾತ್ರವಾಯಿತು. ಶ್ರೀ ಸುದರ್ಶನ್ ಎಸ್ ಸುಲಾಕೆ AIBKM ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಹಾಜರಿದ್ದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ವಂದನಾರ್ಪಣೆ ಸಲ್ಲಿಸಿದರು. ಆಹಾರ ವಿಭಾಗದ ಉಸ್ತುವಾರಿ ಹೊತ್ತಿದ್ದ ಶ್ರೀ ಕಿರಣ್ ಕಾಕಡೆ ಅವರಿಗೆ ಅವರ ಶ್ರಮಕ್ಕಾಗಿ ವಿಶೇಷ ಕೃತಜ್ಞತೆ ಸಲ್ಲಿಸಿದರು. ಶ್ರೀಮತಿ ಭವಾನಿ ಮಹಲತ್ಕರ್, ಶ್ರೀ ಸೂರಜ್ ಲೋಕ್ರೆ ಮತ್ತು ಶ್ರೀಮತಿ ಅರ್ಚನಾ ವದೋನೆ ಅವರುಗಳನ್ನೊಳಗೊಂಡ ಶ್ರೀ ಶ್ರೀನಿವಾಸರಾವ್ ವಿ ವಾವಳೆ ಅವರ ನೇತೃತ್ವದ ನಿರೂಪಕರ ತಂಡದ ಬಗ್ಗೆಯೂ ಅವರು ವಿಶೇಷ ಉಲ್ಲೇಖ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಶುಭ ಸಮಾಪ್ತಗೊಂಡಿತು. ಇದು ಹೋದ ಸಲಿಯ ಪ್ರೀವಿಯಸ್ ವರ್ಕಿಂಗ್ ಕಮಿಟಿಯ ರೂಪುರೇಷೆಗಳು ಏನು ನಡೀತು ಅನ್ನೋದನ್ನು ತಮಗೆಲ್ಲ ಇದನ್ನು ಓದಿ ಹೇಳಿದ್ದೀನಿ. ಇದನ್ನು ರಾಷ್ಟ್ರಾಧ್ಯಕ್ಷರು ಮತ್ತು ತಾವುಗಳೆಲ್ಲ ಇದನ್ನು ಒಪ್ಪಿದ್ರೆ ಕೈ ಎತ್ತಬೇಕಾಗಿ ದಯವಿಟ್ಟು. ಇದೆಲ್ಲ ಓಕೆನಾ? ಲಾಸ್ಟ್ ಟೈಮ್ ಮಾಡಿದ್ದು ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ಇದು ಒಪ್ಪಿಗೆ ಅನ್ನಂಗಿದ್ರೆ ಕೈ ಎತ್ತಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಜೋರಾಗಿ ಚಪ್ಪಾಳೆಯ ಮೂಲಕ ಎಸ್ ಅಂತ ಹೇಳಿ. ಈಗ ಫೋಟೋ ತಗೊಳ್ತಾರೆ, ದಯವಿಟ್ಟು ಎಲ್ಲರೂ ಕೈ ಎತ್ತಿದ್ದೆ ಆಯಿತು. ಫೋಟೋ ತಗೊಳ್ಳಿ ಇವ್ರೆ, ಅನುಮೋದನೆಗೋಸ್ಕರ. ಇಲ್ಲ ಬರ್ತಾರೆ ಈಗ. ಸುರೇಶ್ ಕುಮಾರ್, ಇನ್ನೊಬ್ರು ಮಹಿಳಾ ಇದರಲ್ಲಿ ಯಾರಾದರೂ ಕೈ ಎತ್ತಿದ್ದೆ ಆಯಿತು. ಇದನ್ನು ಇದು ಮಾಡಿ. ಮಹಿಳೆಯರಲ್ಲಿ ಯಾರಾದರೂ ಕೈ ಎತ್ತಿ ಈಗ ಏನು ಓದಿದ್ವಿ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ. ನಿಮ್ಮ ಹೆಸರು? ಸವಿತಾ ನಾಜರೆ. ಥ್ಯಾಂಕ್ ಯು ವೆರಿ ಮಚ್. ನಡಾವಳಿಯನ್ನು ಸವಿಸ್ತಾರವಾಗಿ ಸವಿವರವಾಗಿ ಪ್ರಸ್ತುತಪಡಿಸಿದಂತಹ AIBKMನ ಮುಖ್ಯ ಕಾರ್ಯದರ್ಶಿಯಾದ ಶ್ರೀ ಸುದರ್ಶನ್ ಸುಲಾಕೆ ಅವರಿಗೆ AIBKM ಹಾಗೂ ನಿಮ್ಮೆಲ್ಲರ ಮೂಲಕ ಧನ್ಯವಾದಗಳು. ಈ ಬಾರಿಯ ಇಂದು ನಡೆಯುತ್ತಿರುವ ಕಾರ್ಯಕಾರಿಣಿ ಸಮಿತಿಯ ಪ್ರಮುಖ ಘಟ್ಟ ಏಕೆಂತ ಹೇಳಿದ್ರೆ ಅನೇಕ ನಿರ್ಣಯಗಳು, ಬದಲಾವಣೆಗಳು ಭಾವಸಾರ ಸಮಾಜಕ್ಕೆ ಅಭಿವೃದ್ಧಿಯ ಸೂಚಕ ಹಾಗೂ ತಮ್ಮೆಲ್ಲರ ಒಂದು ಐಡಿಯಾ, ಸಜೆಷನ್ಸ್ ಹಾಗೂ ಮುಂದೆ ನಾವು ಯಾವ ಮಾರ್ಗಸೂಚಿಯ ಹಾದಿಯಲ್ಲಿ ನಡೆಯಬೇಕು, ಏನು ರೋಡ್ ಮ್ಯಾಪನ್ನು ನಾವು ಹಾಕಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ನಾವು ಚರ್ಚಿಸುವ ಸಮಯ. ಈ ಚರ್ಚೆಯ ಮುಖ್ಯ ರೂವಾರಿಯಾಗಿ ನಮ್ಮ AIBKMನ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ್ ಪಿಸೆಯವರು ಇರ್ತಾರೆ. ತಾವುಗಳು ಈ ಚರ್ಚೆಯಲ್ಲಿ ಭಾಗವಹಿಸಬೇಕು ಹಾಗೂ ಈ ನಿರ್ಣಾಯಕ ಸಮಯ AIBKMನ ಕಾರ್ಯಕಾರಿ ಸಮಿತಿಯ ನಿರ್ಣಾಯಕ ಘಟ್ಟ ಇದು. ತಮ್ಮ ಅನಿಸಿಕೆಗಳು, ತಮ್ಮ ಯೋಜನೆಗಳು, ತಮಗಿರುವ ಧನಾತ್ಮಕ ಚಿಂತನೆಗಳನ್ನು ಈಗ ಹಂಚಿಕೊಳ್ಳುವ ಸಮಯ. ಎಲ್ಲ ನನ್ನ ಆತ್ಮೀಯ ಭಾವಸಾರ ಬಂಧುಗಳೇ, ಇದು ಭಾಳ ಪ್ರಮುಖವಾದ ಘಟ್ಟ ಅಂತ ನಮ್ಮ ಭವಾನಿ ಮೇಡಮ್ ಅವ್ರು ಹೇಳಿದ್ರು. ನಿಜ. ಅದಕ್ಕಿಂತ ಮುಂಚೆ ನಮ್ಮ ಮಹಾಸಭೆಗೆ ಶ್ರಮ ಪಡ್ತಿರ್ತಕ್ಕಂಥ ಗಣ್ಯರನ್ನೆಲ್ಲನೂ
ನಾನು ಸ್ವಲ್ಪ ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಲ್ಲರೂ ಗೊತ್ತಿದೆ, ಆದರೂ ನಮ್ಮ ಒಂದು ಕರ್ತವ್ಯ ನಾವು ಪರಿಚಯ ಮಾಡಿ ಅವ್ರು ನಮ್ಮ ಸಭೆಗೆ, ನಮ್ಮ ಮಹಾಸಭೆಗೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಆ ರೀತಿ ಕಾರ್ಯಕ್ರಮಗಳು, ಆ ರೀತಿ ನಮ್ಮ ಸಮಾಜನ ಮುಂದುವರ್ಸ್ಕೊಂಬರೋದಕ್ಕೆ ತಾವೆಲ್ಲ ಶ್ರಮ ಪಡ್ತಾ ಇದ್ದೀರಾ. ನಾವು ಯಾವ ರೀತಿ ತಮಗೆಲ್ಲ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಇಂಥ ನಡೆದಿರ್ತಕ್ಕಂಥ ಸಭೆಯಲ್ಲಿ ತಮ್ಮನ್ನೆಲ್ಲ ಗುರುತಿಸಿದ್ರೇ ಅದೊಂದು ಕೃತಜ್ಞತೆ ನಾವು ಹೇಳೋದಕ್ಕೆ ಅವಕಾಶ ಅಂತ ಭಾವಿಸ್ತೀನಿ. ಹೇಳಬೇಕು ಅಂತೇಳಿ ನಾನು ಪ್ರಥಮವಾಗಿ ನಮ್ಮ ಮೈಸೂರು ಕೇಂದ್ರ ಸ್ಥಾನನೇ ತಗೊಳ್ತೀನಿ. ನಮ್ಮ ಮೈಸೂರು ಸಮಾಜ ಈ ಸಮಾಜದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಅಷ್ಟೊಂದು ಶಕ್ತಿವಂತನಲ್ಲ. ಯಾಕಂದರೆ ಅವರೆಲ್ಲ ಆ ರೀತಿ ಮಾಡಿ ತೋರಿಸಿದ್ದಾರೆ, ನಮಗೆ ಒಂದು ನಿದರ್ಶನ ಕೊಟ್ಟಿದ್ದಾರೆ, ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಮೈಸೂರು ಸಮಾಜದವರು ಎಲ್ಲರಿಗೂ. ಏನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಶಿಸ್ತು ನಮಗೆ ಮುಖ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ಸಭೆ ಆಗಲಿ, ಒಂದು ಸಮಾರಂಭ ಆಗಲಿ, ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಒಂದು ಶಿಸ್ತು ಬರಬೇಕು ನಮ್ಮ ಭಾವಸಾರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಶಿಸ್ತನ್ನ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು ಮಂಡಳಿಗಳಿದೆ. ಆ ಮಂಡಳಿಗೆಲ್ಲ ಅಧ್ಯಕ್ಷರು ಯಾರಪ್ಪ ಅಂತ ಹೇಳಿದ್ರೆ ಒಂದೇ ಒಂದು ಮಂಡಳಿ ಅಧ್ಯಕ್ಷರು, ಅವರೇ ನಮ್ಮ ಶಿವಾಜಿರಾವ್ ರಾಂಪುರೆ ಅವರು. ನಿಜಾಲು ಅವರು, ಮತ್ತು ನಮ್ಮ ಜಯರಾಮ್ ರಾವ್ ಲಾಳ್ಗೆ ಅವರು, ಮತ್ತು ನಮ್ಮ ಶಂಕರ್ ರಾಯರ ಅಂಚಳ್ಕರ್ ಅವರು, ಮತ್ತು ನಮ್ಮ ವಿಠ್ಠಲ್ ರಾಯರು, ಹಿರಿಯರು ಇವರು ನಾವು ಇವತ್ತಿನ ನೋಡ್ತಾ ಇಲ್ಲ. ಇವತ್ತಿನ ದಿವಸ ನಾವೇನು ಇಲ್ಲಿ ಕಲ್ಯಾಣ ಮಂಟಪದಲ್ಲಿ ಕುಂತಿದ್ದೀವಿ, ಇವರೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಹೇಳೋದಕ್ಕೆ ಅಸಾಧ್ಯ. ನಮ್ಮ ರಾಕೇಶ್ ನಾಯಕ್ ಅವರು ಇರ್ಬೋದು, ನಮ್ಮ ಬಾಲಾಜಿ ಅವರು ಇರ್ಬೋದು, ನಮ್ಮ ಅಶೋಕ್ ನಾಜ್ರೆ ಇರ್ಬೋದು, ನಮ್ಮ ಪ್ರಕಾಶ್ ನಾಜ್ರೆ ಎಲ್ಲೋ ಕಾಣ್ತಾ ಇಲ್ಲ ನನಗೆ. ಪ್ರಕಾಶ್ ನಾಜ್ರೆ ಅವರು ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಧ್ಯಕ್ಷರು, ಹೌದು ನೋಡಿ, ಈ ಕಾರ್ಯಕ್ರಮಕ್ಕೆ ಪೂರ ಉಸ್ತುವಾರಿ ಏನು ಒಂದು ಎಲ್ಲ ಒಂದು ಪಿನ್ ಟು ಪಿನ್ ಎಲ್ಲ ಅರೇಂಜ್ ಮಾಡಿದವರು ನಮ್ಮ ರಮೇಶ್ ನಾಜ್ರೆ ಅವರು. ಇವನ್ ಊಟದ ವ್ಯವಸ್ಥೆನೂ ಸಹ ಎಲ್ಲಾನು ಸರ್ ಈ ಮೈಸೂರು ಸಮಾಜದವರು ಎಷ್ಟು ಆತ್ಮೀಯವಾಗಿ ಬರಮಾಡ್ಕೊಂಡ್ರು ಅಂತ ಹೇಳಿದ್ರೆ ನನಗೆ, ಸರ್ ನೀವು ರಾಷ್ಟ್ರೀಯ ನಮ್ಮ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯನ್ನು ಮಾಡ್ತಾ ಇದ್ದೀರಾ, ನಿಜಲ್ಲೂ ನಮಗೆ ಭಾಳ ಸಂತೋಷ ಇದೆ. ತಾವು ನಡೆಸ್ಕೊಡ್ಬೇಕು, ಇಲ್ಲೇನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಆತ್ಮೀಯತೆ ಬರಮಾಡ್ಕೊಂಡ್ರು ನಮಗೆಲ್ಲಾನು ಅಂತ ಹೇಳಿದ್ರೆ ನಾವು ಹೇಳೋದಕ್ಕೆ ಅಸಾಧ್ಯ. ಅದನ್ನು ಹೇಳಬೇಕು, ಕೇಳಬೇಕು ಅಂತ ಹೇಳಿದ್ರೆ ನನ್ನ ಜೊತೆ ಬಂದಂಥ ನನ್ನ ಸಹಪಾಠಿಗಳು, ನಮ್ಮ ಟೀಮ್ ವರ್ಕ್ ಅವ್ರು ಹೇಳಿದ್ರೆ ಸಾಕು ಗೊತ್ತಾಗುತ್ತೆ. ನಿಜಲ್ಲೂ ಭಾಳ ಸಂತೋಷ ಇದೆ ಸರ್. ಭಾಳ ನಾವು ನಿಮ್ಗೆಲ್ರಿಗೂ ಮೈಸೂರು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ನಾನು ತುಂಬ ಕೃತಜ್ಞತರಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಮೈಸೂರು ಭಾಗ ಬಿಟ್ಟರೆ ನೆಕ್ಸ್ಟು ನಮ್ಮ ಯಶವಂತಪುರನೇ ತಗೊಳ್ಳೋಣ. ನಮ್ಮ ಬೆಂಗಳೂರಲ್ಲಿ ನಮ್ಮ ಯಶವಂತಪುರದಲ್ಲಿ ನಮ್ಮ ದಿನೇಶ್ ಕಲೋಸೆ ಇದ್ದಾರೆ, ಅವರು ಅಧ್ಯಕ್ಷರು. ಅವರು ಅಷ್ಟೇ ನಮ್ಮ ಸಮಾಜನ ಯಾವ ರೀತಿ ಅಲ್ಲಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಾಸ್ತಿ ಒತ್ತು ಅವರು ಶೈಕ್ಷಣಿಕಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಯಶವಂತಪುರ ಸಮಾಜದವರು ಜಾಸ್ತಿ ಒತ್ತು ಶೈಕ್ಷಣಿಕಕ್ಕೆ ಕೊಡ್ತಾ ಇದ್ದಾರೆ. ಅಂದರೆ ಶಿಕ್ಷಣಕ್ಕೆ, ಮಕ್ಕಳಿಗೆ ಏನಾದರೂ ಬೇಕಾದರೆ ಸಹಾಯ ಮಾಡೋದು, ಓದೋದಕ್ಕೆ ಪುಸ್ತಕ ಮತ್ತು ಸ್ಕೂಲ್ ಫೀಸು ಇದನ್ನೆಲ್ಲ ಮಾಡಿಕೊಂಡು ಅವ್ರು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಭಾಕರ್ ಉಂಡಾಳೆ ಅವರು ಸಹ. ಪ್ರಭಾಕರ್ ಉಂಡಾಳೆ ಅಂತೂ ಹೇಳಿದ್ರೆ ಬೆಂಗಳೂರಿನಲ್ಲಿ ಎಲ್ರಿಗೂ ಚಿರಪರಿಚಯ ತಾನೆ, ಅವರೇನು ಇಲ್ಲ ಅಂತ ಹೇಳಂಗಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಬೆಂಗಳೂರು ಸಮಾಜದ 33 ಅಂಗಸಂಸ್ಥೆಗಳಿದೆ, ಎಲ್ಲ ಆ ವಾರ್ಡಲ್ಲಿ ಆ ಸಮಾಜದವ್ರು ಇದ್ದಾರೆ. ಅವ್ರನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಅವರು ಕೆಲವು ಟೈಮಲ್ಲಿ ಎಲ್ಲೋ ಒಂದು ಕಡೆ ಎಡೋಕೆ ಹೋಗ್ಬಿಡ್ತಾರೆ ಆತುರವಾಗಿ. ಏನಪ್ಪ ಅಂತ ಹೇಳಿದ್ರೆ ಅದೇನಾಗ್ತದೆ ಅಂತ ಹೇಳಿದ್ರೆ ಬೇರೆ ಥರ ಹೋಗ್ಬಿಡ್ತದೆ. ಆದರೂ ಅವರು ಯಾರು ಏನೇ ನಿಂದಿಸಿದ್ರು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳಲ್ಲ, ಮುಂದೆನೇ ಮಾತಾಡ್ಬಿಡ್ತಾರೆ. ಆ ಥರ ವ್ಯಕ್ತಿ ನಮ್ಮ ಪ್ರಭಾಕರ್ ಉಂಡಾಳೆ ಅವರು. ನೆಕ್ಸ್ಟು ನಮ್ಮ ಹಾವೇರಿಯಲ್ಲಿ ಅಂತೂ ನಮ್ಮ ಪ್ರಕಾಶ್ ಮಾಲೋತ್ಕರ್ ಅವರಂತೂ ನಮ್ಮ ಪ್ರಕಾಶ್ ಅಂತೂ ಹಾವೇರಿ ಇಲ್ಲೇ ಜಿಲ್ಲೆಯನ್ನು ಭಾಳ ಅತ್ಯಂತ ಚೊಕ್ಕಟವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ನಮಗೆ ಸಂತೋಷ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಸಮಾಜಗಳು
ಈ ರೀತಿ ಸಮಾಜ ಅಧ್ಯಕ್ಷಗಳು ಒಂದು ಈ ರೀತಿ ನಿಭಾಯಿಸ್ಕೊಂಡು ಬರಬೇಕು. ಯಾರು ಏನೇ ಹೇಳಲಿ, ಸಮಾಜದ ಅಧ್ಯಕ್ಷರು ಅಂತ ಹೇಳಿದ್ರೆ ನಿಂದನೆ ಮಾಡೋದು ಜಾಸ್ತಿ. ತನ್ನ ಕಾಯ್ ಕರ್ತಾವ ಆಮಿ ಕರುಂದು ಹಾಕುತ್ತಿ ಅಂತ ನಿಂದನೆ ಮಾಡೋರು ಜಾಸ್ತಿ ಇರ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರಲ್ಲ, ಅವರೇ ಅಧ್ಯಕ್ಷರು, ಅವರೇ ಲೀಡರ್. ಆ ಥರ ಒಂದು ಲೀಡರ್ಶಿಪ್ಪು ನಮ್ಮ ಪ್ರಕಾಶ್ ಮಾಲೋತ್ಕರಲ್ಲಿದೆ. ನಿಜಾಲು ನಾನು ತುಂಬ ಸಂತೋಷ ಇದೆ. ಹಂಗೆ ನಮ್ಮ ಹಾವೇರಿಯ ಅರುಣ್, ನಮ್ಮ ದೇವೇಂದ್ರಪ್ಪ ಅವರ ಅಳಿಯವರು ನಿಜಾಲು ಅವರು ಅಷ್ಟೇ ಭಾಳ ಚೆನ್ನಾಗಿ ಮುನ್ನಡೆಸ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ನಮ್ಮ ಈ ಸಭೆಯಲ್ಲಿ ಒಬ್ಬರು ಜ್ಞಾಪಿಸ್ಕೋಬೇಕು, ನಮ್ಮ ಬಸಣ್ಣ ಸಿಂಪಿಯವ್ರನ್ನ. ಬಸಣ್ಣ ಸಿಂಪಿಯವ್ರು ಇದ್ದಿದ್ರೆ ಒಂಥರ ನಮಗೊಂಥರ ಧೈರ್ಯ ಇತ್ತು ಎಲ್ಲದರಲ್ಲೂ. ಆದರೆ ಅವರು ನಾವು ನಮ್ಮನ್ನು ಬಿಟ್ಟು ಅವರು ಅಗಲ್ಬಿಟ್ರು. ಆದರೂ ನಾವು ಅವ್ರನ್ನ ಅವಾಗವಾಗ ಜ್ಞಾಪಿಸ್ಕೊತಾ ಇರ್ತೀವಿ ಬಸಣ್ಣ ಸಿಂಪಿಯವ್ರನ್ನ ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ. ಅದೇ ರೀತಿ ನಮ್ಮ ಬಾಗಲಕೋಟೆ ಸಮಾಜದವರು, ನಮ್ಮ ಬಾಗಲಕೋಟೆಯಲ್ಲಿ ನಾನು ಪ್ರತಿ ಸತಿ ಹೋದಾಲೂ ಯಾರು ಸಿಗ್ತಾ ಇರಲಿಲ್ಲ, ಯಾರೆಲ್ಲ ಏನೇನೋ ಆಗ್ತಾಯಿತ್ತು. ನಮ್ಮ ಪ್ರಕಾಶ್ ಅವರು ಕಾಲ್ವಾದ ನಂತರ ಆಮೇಲೆ ನಮ್ಮ ಇವರು ಶ್ರೀಕಾಂತ್ ಅಲಸ್ಕರ್ ಅವರು ನಿಂತ್ಕೊಂಡ್ರು. ಸರ್, ಬಾಗಲಕೋಟೆ ನಾನು ನಡೆಸ್ಕೊಂಡು ಹೋಗ್ತೀನಿ, ನಾನು ಜವಾಬ್ದಾರಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸಮಾಜದವರು, ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದವರು ಅವರು ಒಪ್ಪಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರು. ನಿಜಾಲು ಶ್ಲಾಘನೀಯ. ಅವ್ರಿಗೂ ಸಹ ನನ್ನ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ತುಮಕೂರಿನ ಸಮಾಜ, ನಮ್ಮ ತುಮಕೂರು ನೋಡಿ, ನಮ್ಮ ಕೊರಟಗೆರೆ ಪೂರ ಶಿಸ್ತಿನಿಂದ ಬಂದ್ಬಿಟ್ಟಿದ್ದಾರೆ ಎಲ್ಲರೂ. ಕೊರಟಗೆರೆ, ಮಧುಗಿರಿ, ಶಿರಾ, ನಮ್ಮ ಶಿರಾ ಅಧ್ಯಕ್ಷರು ಎಲ್ಲೋ ಬಂದಿದ್ರು ನಿನ್ನೆ, ನನಗೆ ನಿಜಲ್ಲೂ ಕಾಣ್ತಾ ಇಲ್ಲ. ನಮ್ಮ ಶಿರಾ ಸತ್ಯನಾರಾಯಣ ಅವರಿದ್ದರು, ಎಲ್ಲೋ ಇವತ್ತು ಇಲ್ಲಿ ಕಾಣ್ತಾ ಇಲ್ಲ ಅನ್ಸಿ. ಎಲ್ಲಿ? ಓ, ಸತ್ಯನಾರಾಯಣ್ ಬನ್ನಿ. ನಮ್ಮ ಸತ್ಯನಾರಾಯಣ ಅವರು ಅಷ್ಟೇ. ನಮ್ಮ ಶಿರಾ, ತುಮಕೂರು ಜಿಲ್ಲೆ ಇದನ್ನೆಲ್ಲ ಮುನ್ನಡೆಸ್ಕೊಂಡು ಎಲ್ರಿಗೂ ಅವರು ಸಹ ಬಡ ಮಕ್ಳಿಗಾಗಲಿ ಮತ್ತು ಬಡ ನಮ್ಮ ಭಾವಸಾರರಿಗಾಗಲಿ ಸರ್ಕಾರದಿಂದ ಯಾವುದೇ ರೀತಿಯಂಥ ಅನುಕೂಲತೆಗಳು ಎಲ್ಲನೂ ಅವರು ಪಾಪ ನಮ್ಮ ಭಾವಸಾರ ಬಂಧುಗಳಿಗೆ ನೀಡ್ತಾ ಬರ್ತಾ ಇದ್ದಾರೆ. ನಿಜಾಲು ಅದು ನಮಗೆ ಭಾಳ ಸಂತೋಷ ಇದೆ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಇನ್ನು ಶಿವಮೊಗ್ಗದಲ್ಲಂತೂ ನಮ್ಮ ಸುರೇಶ್ ಬೇಂದ್ರೆಯವರು ನಿಜಾಲು ಅವರು ಎಂಥ ಕಾರ್ಯೋನ್ಮುಖರು ಅಂತ ಹೇಳಿದ್ರೆ ನಾವು ಅಷ್ಟಿಷ್ಟೆಲ್ಲ ಹೇಳೋದು ಸುಮಾರಿದೆ. ಅವರು ಒಂದಕ್ಕೆ ಅಧ್ಯಕ್ಷರಲ್ಲ, ಯಾವ ಸಂಘ ತಗೊಳ್ಳಿ ಅವರ ಅಧ್ಯಕ್ಷ ಸ್ಥಾನ ಇದೆ. ಅವರ ಅಧ್ಯಕ್ಷ ಸ್ಥಾನ ಯಾಕಪ್ಪ ಇದೆ ಅಂತ ಹೇಳಿದ್ರೆ ಅವ್ರ ಕಾರ್ಯನಿರ್ವಹಣೆ ನಿರ್ವಹಿಸ್ಕೊಂಡು ಬರೋಂಥದ್ದು ರೀತಿ ನೀತಿ ನಮ್ಮ ಜನಾಂಗದಲ್ಲಿ ಒಂದೇ ಇಲ್ಲ. ಅವರು ಸುಮಾರು ಕಡೆ ಅವ್ರಿಗೆ ಅಧ್ಯಕ್ಷರಾಗಿದ್ದಾರೆ. ಅವರು ಜವಳಿ ವರ್ತಕರು, ಜವಳಿ ಸಂಘಕ್ಕೆ ಅಧ್ಯಕ್ಷರು ಶಿವಮೊಗ್ಗದಲ್ಲಿ. ಈ ರೀತಿಯಾಗಿ ಸುಮಾರು ಕಡೆ ಅವರ ಅಧ್ಯಕ್ಷ ಸ್ಥಾನ ನಿಭಾಯಿಸ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಸಹ ನಮ್ಮ ಮಹಾಸಭಾದ ಒಂದು ಸಭೆಯನ್ನು ಏರ್ಪಡಿಸೋರಿಗೆ ಮತ್ತು ಶಿವಮೊಗ್ಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂಸ್ಕೃತಿ ಭವನ ಅಧ್ಯಕ್ಷರು ಸಹ ಹೌದು. ಅವರು ಇದೇ ಡಿಸೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರೇ ಅವರು ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ. ನಮ್ಮ ಸಂಸ್ಕೃತಿ ಭವನನ ಲೋಕಾರ್ಪಣೆ ಮಾಡೋದಕ್ಕೆ ಡಿಸೆಂಬರ್ 12 ಮತ್ತು ಡಿಸೆಂಬರ್ 21 ಮತ್ತು ಡಿಸೆಂಬರ್ 12ನೇ ತಾರೀಕು ಅಂತ 2 ಡೇಟ್ ಕೊಟ್ಟಿದ್ದಾರೆ. ಆ 2 ಡೇಟಲ್ಲಿ ಸಂಸ್ಕೃತಿ ಭವನನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ರೂವಾರಿಯಾಗಿ ನಮ್ಮ ಸುರೇಶ್ ಬೇಂದ್ರೆಯವರು, ನಮ್ಮ KT ಶ್ರೀನಿವಾಸ ರಾಯರು ಮತ್ತು ನಮ್ಮ ಡೈನಮಿಕ್ ಲೀಡರು, ಬಾಂಬ್ ಲೀಡರ್ ಓಂ ಪ್ರಕಾಶ್ ಅವರು. ದಯವಿಟ್ಟು ಹಿಂಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಯಾಕಂತ ಹೇಳಿದ್ರೆ ಅಷ್ಟು ಇದ್ರಾಗಿ ನೇರವಾಗಿ ಒಂದೇ ಸತಿ ಶೂಟ್ ಆಗೋ ಥರ ಮಾತಾಡ್ತಾರೆ ನಮ್ಮ ಓಂ ಪ್ರಕಾಶ್ ತೇಲ್ಕರ್ ಅವರು. ಅವ್ರು ಮಾತಾಡೋದ್ರಲ್ಲಿ ತಪ್ಪಿರಲ್ಲ, ಜೋರಾಗಿ ಮಾತಾಡಿ ನೇರವಾಗಿ ಶೂಟ್ ಮಾಡ್ತಾರೆ. ನಿಜಲ್ಲ, ಅಂಥವ್ರನ್ನೆಲ್ಲ ನಾವು ಒಪ್ಕೋಬೇಕು. ನಮ್ಮ ಸಮಾಜದಲ್ಲಿ ಅಂಥವರೆಲ್ಲ ಇರಬೇಕು. ಅಂಥವರೆಲ್ಲ ಇದ್ರೇ ನಮ್ಮ ಸಮಾಜ ಪ್ರತಿಯೊಂದಕ್ಕೂ ಬೆಳೆಯೋದು ಸಾಧ್ಯತೆ ಇರ್ತದೆ. ಹಾಗೆ ನಮ್ಮ ಹುಬ್ಳಿ ಧಾರವಾಡ ತೊಗೊಂಡ್ರಂತೂ ಬಿಡಿ, ನಾವು ಹೇಳೋದಕ್ಕೆ ನಾವು ಅದಕ್ಕೆ ಅರ್ಹರಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದರೆ
ನಮ್ಮ ಹಿರಿಯ ಭೀಷ್ಮ ಕೆ ಜಿ ಟಿಕಾರೆ ಅವರು ಅಲ್ಲಿ ಅಧ್ಯಕ್ಷತೆ ಇದೆ. ನಮ್ಮ ಪ್ರಕಾಶ್ ಇಜಂತ್ಕರ್ ಹುಬ್ಳಿ ಸಾವ್ಕಾರರು, ಮತ್ತು ನಮ್ಮ ಜಗದೀಶ್ ಅಂಚಾಟೆ, ಮತ್ತು ನಮ್ಮ ಸುರೇಶ್ ಕಪಟ್ಕರ್ ಅವರು, ಇವರೆಲ್ಲನೂ ಏನೇ ನಿರ್ಣಯ ತಗೊಂಡ್ರು 4-5 ಜನ ಇರ್ಬೋದು, ಎಲ್ಲ ಒಟ್ಟಿಗೆ ತಗೊಳ್ತಾರೆ, ಎಲ್ಲ ಒಟ್ಟಿಗೆ ನಿರ್ಧಾರ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಒಂದು ಮಾತಲ್ಲಿ ನಿಂತ್ಕೊಳ್ತಾರೆ, ಮಾತು ಬದಲಾವಣೆ ಇರೋದಿಲ್ಲ. ಈ ರೀತಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಹಿಳೆಯರಲ್ಲೂ ಅಷ್ಟೇ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ನೆನ್ನೆ ನೋಡಿದ್ವಿ. ಅವರವರು ಹಾಕ್ಕೊಂಡಿರ್ತಕ್ಕಂಥದ್ದು ನಮ್ಮ ದಾವಣಗೆರೆಯವರು ಇರ್ಬೋದು, ಬೀದರ್ ಅವರು ಇರ್ಬೋದು, ನಮ್ಮ ಹುಬ್ಳಿ ಧಾರವಾಡ ಮಹಿಳಾ ಮಂಡಳಿ ಇರ್ಬೋದು, ಎಲ್ಲರೂ ಅಷ್ಟೇ. ಈ ಮುಂಚೆ ನಮ್ಮ ಎಮ್ ಎಸ್ ಸಾಕ್ರೆ ಅವರು ನಮ್ಮ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ನಿಜ ಅಲ್ಲ, ಅವರ ಅಧ್ಯಕ್ಷತೆಯಲ್ಲೂ ಭಾಳ ಚೆನ್ನಾಗಿ ಮುಂದೆ ಬರ್ತಾ ಇತ್ತು. ಆದರೆ ಅವರು ಸ್ವಲ್ಪ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅದು ಇದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂದೆ ಹೊಡೆದ್ಬಿಟ್ರು. ಅವರೇ ಹಿಂದೆ ಹೊಡೆದಿಲ್ಲ, ಆದರೂ ಅವರು ನಮ್ಮ ಜೊತೆ ಸಕ್ರಿಯವಾಗಿದ್ದಾರೆ. ಅವರು ಅದಕ್ಕೆ ಉದಾಹರಣೆ ನೋಡಿ, ಇವತ್ತು ಅವರು ಬಂದಿದ್ದಾರೆ. ನಿಜಲ್ಲೂ ನಮಗೆ ಭಾಳ ಸಂತೋಷ ಆಗುತ್ತೆ ಹೇಮಾ ಸಾಕ್ರೆ ಅವ್ರಿಗೆ ಕಂಡ್ರೆ. ಯಾಕಂತೇಳಿದ್ರೆ, ನಾನು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೇ ನಾನು ಕಾರ್ಯ ಮಾಡಬೇಕು ಅನ್ನೋದೇನಿಲ್ಲ ಸರ್, ನಾನು ಹಾಗೇ ಇದ್ದು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ನಿಜಲ್ಲೂ ಅದು ಭಾಳ ಸಂತೋಷ ತರುವಂಥದ್ದು ವಿಚಾರಣೆ. ಅದೇ ರೀತಿಯಾಗಿ ಅದನ್ನು ಮುಂದುವರಿಸ್ಕೊಂಡು ನಮ್ಮ ಅರ್ಚನಾ ವಾದೋನೆ ಮೇಡಮ್ ಅವ್ರು ಹೇಳಬೇಕು, ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟಿದೆ. ಯಾಕಂದರೆ ಅವ್ರ ತಾಯಿಯವರು ಮಾಡಿರ್ತಕ್ಕಂಥದ್ದು ಸೇವೆ ನಮ್ಮ ಸಮಾಜಕ್ಕೆ ಭಾಳ ಅಗಾಧ. ತಮ್ಮೆಲ್ರಿಗೂ ಗೊತ್ತಿದೆ, ಲಲಿತಾ ನಾಜ್ರೆ ಅಂದ್ಬಿಟ್ಟು ಅವರ ಮಗಳೇ ನಮ್ಮ ಅರ್ಚನಾ ವಾದೋನೆ ಅವರು ಹೇಮಾ ಸಾಕ್ರೆ ನಂತರ ನಮ್ಮ ಮಹಿಳಾ ಮಂಡಳಿನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಸಹಪಾಠಿಗಳಾಗಿ ನಮ್ಮ ಸುಜಾತಾ ಮೇಡಮ್ ಅವರಿದ್ದಾರೆ, ಮತ್ತು ನಮ್ಮ ಭವಾನಿ ಮೇಡಮ್ ಅವರಿದ್ದಾರೆ, ಯಾರಿಲ್ಲಿ ನಿರೂಪಕಿಯಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಪಾಪ ಅವರು ವೃತ್ತಿನಲ್ಲಿ HOD ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್. ಅಂಥವರು ನಮ್ಮ ಸಮಾಜಕ್ಕೆ ಮುಂದೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ನಾವು ನಿಜಾಲು ಭಾಳ ಸಂತೋಷ ಪಡೋವಂಥ ವಿಚಾರನೇ ಮಹಿಳೆಯರಲ್ಲಿ. ಯಾಕಂತ ಹೇಳಿದ್ರೆ ಅವ್ರ ವೃತ್ತಿನಲ್ಲೇ ಬ್ಯುಸಿ ಇರ್ತಾರೆ, ಆದರೂ ನಮ್ಮ ಸಮಾಜಕ್ಕೋಸ್ಕರ ಸ್ವಲ್ಪ ಸಮಯ ಕೊಟ್ಟು ಕೊಡುಗೆ ಕೊಟ್ಟು ನಮ್ಮಲ್ಲಿ ಏನಾಗುತ್ತೆ, ನಾವು ಏನು ಮಾಡ್ಬೋದು ಅನ್ನೋದನ್ನು ಒಂದು ಹೇಳೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಮುಂದೆ ನಿಂತ್ಕೊತಾರಲ್ಲ ಮಹಿಳೆಯರು, ಅದು ನಮಗೆ ಭಾಳ ಸಂತೋಷ ಇದೆ. ಈ ರೀತಿ ಕಾರ್ಯ ಅವರವರು ಸ್ವಂತ ವೃತ್ತಿನಲ್ಲಿದ್ದು ನಮ್ಮ ಸಮಾಜ ಸೇವೆ ಮಾಡ್ತಾ ಬಂದಿದ್ದಾರೆ ನಮ್ಮ ಭಾವಸಾರ ಬಂಧುಗಳೆಲ್ಲರೂ. ನಿಜಾಲು ನಮಗೆ ಭಾಳ ಸಂತೋಷ. ಯಾಕಂತ ಹೇಳಿದ್ರೆ ನನ್ನ ಜೊತೆ ನೀವೆಲ್ಲ ಇದು ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜೊತೆಲಿ ನೀವೆಲ್ಲ ಇದ್ದೀರಲ್ಲ, ಅದು ನನಗೆ ಸಂತೋಷ. ನೋಡಿ, ಈಗ ಕೇಂದ್ರದಿಂದ ಕಾರ್ಯಕಾರಿ ಸಮಿತಿಗೆ ಕೇಂದ್ರದಿಂದ ಅಷ್ಟಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರೋದಕ್ಕೆ ಇನ್ನೂ ಮುಂದೆ ಮಾಡ್ತಾರೆ. ಆದರೆ ರೀ ಕರ್ನಾಟಕ ಅಂದಿದ ತಕ್ಷಣ ನಾನು ಬರ್ತೀನಿ ರೀ ಅಂತಂದರು. ನಾನು ಬರ್ತೀನಿ, ನಾನು ಇರ್ತೀನಿ ಅಂತ ಹೇಳಿದ್ರು. ನಿಜಾಲು ಅದು ನಮಗೂ ಸಂತೋಷ, ಅದೊಂಥರ ಧೈರ್ಯ ನಮಗೆ. ಅದೇ ರೀತಿಯಾಗಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಗೋಕುಲ್ ಮಹೇಂದ್ರಕರ್ ಅವರು ಸಹ ಬಿಜಾಪುರದಿಂದ ಪಾಪ ಅವರು ಬಂದರು. ಇವೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಧೈರ್ಯ ಶಕ್ತಿಗಳು, ಇವೆಲ್ಲ ಒಂಥರ ವಿಟಮಿನ್ಸ್ ಇದ್ದಂಗೆ ಇವರೆಲ್ಲ ನಮಗೆ. ನಾವು ಕಾರ್ಯನಿರ್ವಹಣೆ ಮಾಡೋದಕ್ಕಾಗಲಿ, ಕಾರ್ಯಕ್ರಮಗಳು ಮಾಡೋದಕ್ಕಾಗಲಿ, ನಮ್ಮ ಸಮಾಜ ಮುನ್ನಡೆಸೋಕ್ಕಾಗಲಿ, ಇದೆಲ್ಲ ನಮಗೆ ಸಾಕಷ್ಟು ಬಲ ಕೊಡ್ತದೆ. ಇದೇ ರೀತಿಯಾಗಿ ನಮ್ಮ ಗ್ರಾಜ್ಯುಯೇಟ್ ಪರಿಷತ್ ಇದೆ. ಗ್ರಾಜ್ಯುಯೇಟ್ ಪರಿಷತ್ತಲ್ಲಿ ನೋಡಿ, ಬೀದರಿಂದ ನಮ್ಮ ಡಾಕ್ಟ್ರು ಮಾಣಿಕ್ ಅವ್ರು ಬಂದಿದ್ದಾರೆ, ನಮ್ಮ ಜಗದೀಶ್ ಉಂಡಾಳೆ ಅವ್ರು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ನಿನ್ನೆ ಗ್ರಾಜ್ಯುಯೇಟ್ ಪರಿಷತ್ನ ವಿವಿಧ ಜಿಲ್ಲೆಗಳಿಂದನೂ ಬಂದಿದ್ದಾರೆ. ನಿಜಲು ಭಾಳ ಸಂತೋಷ. ಅದೇ ರೀತಿಯಾಗಿ ನಮಗೆ ನಮ್ಮ ಇವರು ಏನಪ್ಪ, ನಮ್ಮ ವಧುವರನೂ ಅಷ್ಟೇ, ಅದನ್ನು ನಿಭಾಯಿಸ್ಕೋಬೋದು. ತುಂಬ ಕಷ್ಟಕರವಾದ ಕೆಲಸ, ಅದನ್ನು ನಮ್ಮ ಗಜಾನನ್ ದೇವರಿಕೆರವರು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಅವರು. ಮತ್ತು ನಾವು ವಕೀಲರ ವೃತ್ತಿಯನ್ನು ಒಂದು ಇದು ಮಾಡಿದ್ವಿ, ವಕೀಲರ ಫೋರಮ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ವಿ. ಯಾಕಂತೇಳಿದ್ರೆ ನಮ್ಮ ಭಾವಸಾರಲ್ಲಿ ಯಾವುದಾದ್ರು ಕೋರ್ಟಿನ ವ್ಯಾಜ್ಯಗಳಿರ್ಬೋದು, ಇಲ್ಲ ಸಾಂಸಾರಿಕ ವ್ಯಾಜ್ಯಗಳಿರ್ಬೋದು, ಯಾವುದೇ ಇರ್ಬೋದು, ಅದನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ಮೆಟ್ಲು ಹತ್ತಬೇಕಾಗಿತ್ತು, ಎಲ್ಲನೂ ಮಾಡಬೇಕಾಗಿತ್ತು. ಅದಕ್ಕೆ ಮುಂಚೆ ಏನಾದರೂ ಒಂದು ಸಜೆಷನ್ ತೊಗೊಳ್ಳಿ ನಮ್ಮ ಭಾವಸಾರರು ಅಂತ ಹೇಳ್ಬಿಟ್ಟು ನಮ್ಮ ಮಹಾಲಕ್ಷ್ಮಿ ಮಂದಿರದಲ್ಲೇ ನಾವೊಂದು ವಕೀಲರ ಫೋರಮನ್ನು ಮಾಡಿದ್ವಿ. ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ದೀಪಕ್ ಅವರಿದ್ದಾರೆ, ಅವರೂ ಬಂದಿದ್ದಾರೆ. ಅವರು ಸಹ ಹೈಕೋರ್ಟ್ ಅಡ್ವೊಕೇಟ್. ಇವರು
ಏನೇ ಅವ್ರ ವೃತ್ತಿನಲ್ಲಿ ಬ್ಯುಸಿ ಇದ್ದರೂ ನಮ್ಮ ಭಾವಸಾರದ್ದು ಸಾರ್ ಅಂತ ಏನಾರು ಹೇಳಿದ್ರೆ ಟಕ್ ಅಂತ ಬರ್ತಾರೆ ಮಹಾಲಕ್ಷ್ಮಿ ಮಂದಿರಕ್ಕೆ ಬಂದು ಏನೇ ಇದ್ರೂ ಅವ್ರು ಸಜೆಷನ್ ಕೊಡ್ತಾರೆ. ಈ ಥರದ್ದೆಲ್ಲ ಇದೆ. ಅದೇ ರೀತಿ ನಮ್ಮ ವಾರಿಕರಲ್ಲಿನೂ ಅಷ್ಟೇ. ನಮ್ಮ ಸಂಪ್ರದಾಯ ವಾರಿಕರ್ ಸಂಪ್ರದಾಯ, ನಮ್ಮ ಭಾವಸಾರದ್ದು ಸಂಪ್ರದಾಯನೇ ವಾರಿಕರ್. ಆ ವಾರಿಕರ್ ಸಂಪ್ರದಾಯನ ನಮ್ಮ ಭಾನು ಪ್ರತಾಪ್ ಅವರು ನಡೆಸ್ಕೊಂಡು ಬರ್ತಾ ಇದ್ರು. ಅವರ ಮುಖ್ಯಸ್ಥರಾಗಿ ನಮ್ಮ ನವಲೆ ಸಾಹೇಬ್ರಿದ್ದಾರೆ. ನವಲೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರದ್ದು. ಅದು ನಮಗೆ ಸಂತೋಷ. ಎಲ್ಲರೂ ನಮಗೆ ಕೈಗೂಡಿಸ್ಕೊಂಡು ಬರ್ತಾ ಇದ್ದಾರೆ. ಇದು ನನಗೆ ಭಾಳ ಸಂತೋಷ. ನಿಜಾಲು ಬಿ ಭವನಲ್ಲೂ ಅಷ್ಟೇ ಅವ್ರ ಮಗ ಸಚಿನ್ ಅವರು ನಿಂತ್ಕೊಂಡಿದ್ದಾರೆ. ಅವರು ನಾನೀಗ ರೂಪುರೇಷೆ ತಗೋಬೇಕು ಸರ್, ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ನಿಜಾಲು ಮಾಡಬೇಕು ಅಂಥವರೆಲ್ಲ ಅವ್ರವ್ರ ವೃತ್ತಿನಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ. ಆದರೂ ಅವರೆಲ್ಲ ನಮ್ಮ ಸಮಾಜಕ್ಕೋಸ್ಕರ ಶ್ರಮ ಪಡೋದಕ್ಕೆ ಮುಂದೆ ಇದ್ದಾರೆ. ಸರ್ ವಾರಕ್ಕೊಂದು ದಿವಸನಾದರೂ ನಾವು ಸಮಾಜಕ್ಕೋಸ್ಕರ ಮೀಸಲಿಡ್ತೀವಿ ಸರ್ ನಾವು ಅಂತ ಕೇಳ್ತಾರೆ. ಅದೇ ರೀತಿ ನಡೆಸ್ಕೊಂಡ್ಬರ್ತಿದೆ ಎಲ್ಲ ರೀತಿಯಾದಂಥ ನಮ್ಮ ಸಮಾಜಗಳು. ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಅಷ್ಟೇ. ನಮ್ಮ ದಾಸರಳ್ಳಿ ಸಮಾಜ ಇರ್ಬೋದು, ಯಲಹಂಕ ಇರ್ಬೋದು, ನಮ್ಮ ದೊಡ್ಡಬಳ್ಳಾಪುರ ಇರ್ಬೋದು. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರೂರಲಲ್ಲಿ ಇತ್ತು ನಮ್ಮ ರವಿಶಂಕರ್ ಇದ್ದಾರೆ. ಬೆಂಗಳೂರು ರೂರಲ್ಲು, ಕನಕಪುರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಅವರು ಸುತ್ತಾಡ್ಕೊಂಡು ಅವರು ಸಹ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ನಿಜಾಲು ನಮಗೆಲ್ಲ ಭಾಳ ಸಂತೋಷ ಮತ್ತು ಹೆಮ್ಮೆ ಕೂಡ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ತಮಗೆಲ್ಲ ಕೃತಜ್ಞತೆ ಯಾವ ರೀತಿ ಅರ್ಪಿಸ್ಬೇಕು ಅಂತ ಗೊತ್ತಿಲ್ಲ. ನಾವು ನಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ನಿಂತ್ಕೊಳ್ತಿರಲ್ಲ, ಅದು ನಮ್ಮ ಒಗ್ಗಟ್ಟಿನ ಬಲ, ಅದು ನಮ್ಮ ಒಗ್ಗಟ್ಟಿನ ಶಕ್ತಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಈ ಇದರಲ್ಲಿ ನಾನು ಯಾರಿಗಾರು ಹೇಳೋಕ್ಕೆ ಇಲ್ಲ ಏನಾದ್ರು ಮರ್ತಿದ್ರು ಸಹ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಮ್ಮ ಟೈಲರಿಂಗ್ ಫೋರಮ್ ನೋಡಿ, ನಮ್ಮ ಟೈಲರಿಂಗ್ ಫೋರಮಲ್ಲೂ ನಾನು ಮರ್ತಿದ್ದೆ. ಚಂದ್ರಶೇಖರ್ ಪತಂಗಿ ಅಂದ್ಬಿಟ್ಟು ಅವರು ಸಹ ಮೈಸೂರಿನವರು, ಅವರು ಸಹ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಚೆನ್ನಾಗಿ. ಇರಲಿ, ಇದು ಒಂದು ತಮ್ಮ ಕೃತಜ್ಞತೆನ ಹೇಳೋ ಅಂಥ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೆ ಅನ್ಕೊತೀನಿ. ಈಗ ನೆಕ್ಸ್ಟ್ ನಮ್ಮ ನಿರ್ಣಯ, ನಮ್ಮ ವರ್ಕಿಂಗ್ ಕಮಿಟಿಯ ನಿರ್ಣಯಗಳನ್ನ ತಗೊಳ್ಳೋ ಅಂಥದ್ದು. ದಯವಿಟ್ಟು ಸತ್ಯನಾರಾಯಣ ಅಂಬರ್ಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಯಾಕೆ ನೀವು ಅಲ್ಲಿ ಕುಂತಿದ್ದೀರಾ? ಉಪಾಧ್ಯಕ್ಷರು ಬನ್ನಿರಿ, ಅವಾಲೇ ಕರೆದ್ವಿ ನಾವು. ಬನ್ನಿ, ದಯವಿಟ್ಟು ಬನ್ನಿ. ಉಪಾಧ್ಯಕ್ಷರಾಗಿ ನೀವು ಅಲ್ಲಿ ಕೂತ್ಕೊಂಡು ಬನ್ನಿ. ನಮ್ಮ ಸತ್ಯನಾರಾಯಣ ಅಂಬರ್ಕರ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಅದು ಭಾಳ ಇದೆ. ಯಾಕೆಂದರೆ ಇಡೀ ಕರ್ನಾಟಕದ ಬಗ್ಗೆ ಅವರು ಸಂಘಟನೆ ಮಾಡೋಕ್ಕೆ ಅವ್ರು ನೋಡಿದ್ರೆ ಅವ್ರು ಲಾಸ್ಟ್ ಸೀಟಲ್ಲಿ ಕುಂತ್ಕೊಂಡಿದ್ದಾರೆ. ನೋಡಿದ್ರೆ ನಮಗೆ ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ ದಯವಿಟ್ಟು ಸತ್ಯನಾರಾಯಣ ಅಂಬರ್ಕರ್ ಅವರು. ಇಡೀ ನಮ್ಮ ಸಲ್ಲಂಗ ಸಂಸ್ಥೆಯ ಚೇರ್ಮನ್ನು ಸಹ ಅವರು, ನಮ್ಮ ಕರ್ನಾಟಕ ಘಟಕದ ಸಲ್ಲಂಗ ಸಂಸ್ಥೆಯ ಚೇರ್ಮನ್ನು ಸಹ ಅವರು. ಇಡೀ ಕರ್ನಾಟಕವನ್ನು ಒಗ್ಗೂಡಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಮುಂದುವರಿಬೇಕು, ನಾವು ಮಾಡಬೇಕು ಅಂತ ಭಾಳ ಶ್ರಮ ಪಡ್ತಾರೆ. ನಾನು ಎಲ್ಲೇ ಕರೀಲಿ ನನ್ನ ಜೊತೆ ಬರ್ತಾರೆ. ಯಾಕೆಂತೇಳಿದ್ರೆ ನನಗೊಂದು ಧೈರ್ಯ, ಯಾರಾದರೂ ಒಬ್ಬರು ಹಿರಿಯರಿದ್ದರೆ ನಮಗೆ ನಾವು ಎಲ್ಲರೂ ಎಡುವುದ್ರೆ ಏನಾದ್ರು ಒಂದು ತಪ್ಪು ಮಾಡಿದ್ರೆ ನಮಗೆ ಒಂದು ಮುನ್ಸೂಚನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಜಾಲು ಭಾಳ ಚೆಂದಾಗಿದೆ. ಈಗ ಬರೋಣ ನೆಕ್ಸ್ಟು ಕಾರ್ಯಕಾರಿ ಸಮಿತಿಯ ನಿರ್ಣಯಕ್ಕೆ. ದಯವಿಟ್ಟು ಇದು ಭಾಳ ಪ್ರಮುಖವಾದ ಘಟನೆ. ಇದನ್ನು ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮುಂದೆನೇ ಪ್ರಸ್ತಾವನೆ ಮಾಡ್ತೀನಿ. ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳ್ತಾರೆ ನೋಡೋಣ. ನಮ್ಮೆಲ್ಲ ಮನ್ನಣೆ ತಗೊಳ್ಳೋಣ, ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳ್ತಾರೆ ಕೇಳೋಣ. ಪ್ರಥಮವಾಗಿ ನಾವು ಇವತ್ತವರೆಗೂ ಆಯಿತು ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಾಸಭಾ ಕರ್ನಾಟಕದ್ದು ಒಂದು ಅಂಗಸಂಸ್ಥೆ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲೂ ನೋಂದಣಿ ಮಾಡಿಲ್ಲ. ಯಾಕೆ ಅದು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಮಾಡಿದ್ರು, ಅದು ಹಾಗೆ ನಿಂತ್ಕೊಂಡಿದೆ. ನಿನ್ನೆ ವರ್ಕಿಂಗ್ ಕಮಿಟಿಯಲ್ಲೆಲ್ಲ ಪೂರ ಡೀಟೇಲ್ ಹೇಳಿದ್ದೀನಿ ನಾನು ಕೋರ್ ಕಮಿಟಿನಲ್ಲಿ. ಸೊ ಅದು 2005ರಲ್ಲಿ ಮಾಡಿರೋದ್ರಿಂದ 2025ವರೆಗೂ ರಿನ್ಯೂವಲ್ ಮಾಡ್ಕೊಂಬರೋಷ್ಟೊತ್ತಿಗೆ ಸುಮಾರು ದುಡ್ಡುಗಳು ಖರ್ಚಾಗುತ್ತೆ, ಇದಾಗುತ್ತೆ, ಅದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೊಸದಾಗಿ ನಾವೇ ಇಲ್ಲೇ ಕರ್ನಾಟಕದಲ್ಲಿ ನಾವೇನೇ ಒಂದು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸರ್ಕಾರಕ್ಕೆ
ಅಥವಾ ಹೈಕೋರ್ಟ್ಗೆ. ಈಗ ಜಾತಿ ಮತ್ತು ಜನಗಣತಿ ಬಗ್ಗೆ ಹೋಗ್ಬೇಕಾಗಿತ್ತು, ನಮ್ಮ ವಕೀಲರು ಸಾಹೇಬರು ಹೇಳಿದ್ರು, ನೀವು ಜಾತಿ ಮತ್ತು ಜನಗಣತಿ ಬಗ್ಗೆ ಹೋಗ್ಬೇಕಾದ್ರೆ ಯಾರ ಮುಖಾಂತರ ಹೋಗ್ತೀರಾ ನೀವು ಅಂತಂದು. ಆಲ್ ಇಂಡಿಯಾ ಹೋಗ್ತೀವಿ, ಆಲ್ ಇಂಡಿಯಾ ಮಹಾಸಭಾಯಿಂದ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೋರ್ಟ್ ಒಪ್ಪಲಿಲ್ಲ. ಕರ್ನಾಟಕದ ಇದೆಯಾ, ಕರ್ನಾಟಕದ್ದು ಸಮೀಕ್ಷೆ ನಡೀತಾ ಇರೋದು ನಮ್ಮದು ಜಾತಿ ಮತ್ತು ಜನಗಣತಿ, ಕರ್ನಾಟಕದಲ್ಲಿ ನಿಮ್ಮದು ಸಂಸ್ಥೆ ಇದೆಯಾ, ನೋಂದಣಿ ಸಂಸ್ಥೆ ಅಂತ ಕೇಳಿದ್ರು. ನಾವು ಅವಾಗ ಇದೇ ಸರ್ ಹಿಂಗಿದೆ, 2005ರಲ್ಲಿ ನೋಂದಣಿ ಮಾಡಿದ್ರು, ನಾವು ಅದನ್ನೇ ಕೊಡ್ತಾ ಇದ್ದೀವಿ, ಅದ್ರ ರಿನ್ಯೂವಲ್ ಇದೆಯೇನ್ರಿ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದ್ರು, ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸತಿ. ಸೊ ಅದಕ್ಕೋಸ್ಕರ ನಾವು ಹೊಸದಾಗಿ ಅಖಿಲ ಕರ್ನಾಟಕ ಭಾವಸಾರ ಕ್ಷತ್ರಿಯ ಮಹಾಸಭಾ ಕರ್ನಾಟಕ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದೀವಿ. ಇದು ಅಂಡರ್ ದಿ ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಾಸಭಾ. ಈ ಮಹಾಸಭಾ ಕರ್ನಾಟಕ ರಾಜ್ಯದ ಮಾತ್ರ, ಕರ್ನಾಟಕದ ಘಟಕದ ಮಾತ್ರ ಇರುತ್ತೆ. ಇದು ಯಾವ ಕೈ ಕೆಳಗಡೆ ಇರುತ್ತೆ? ನಮ್ಮ ಅಖಿಲ ಕರ್ನಾಟಕ ಭಾವಸಾರ ಕ್ಷತ್ರಿಯ ಮಹಾಸಭಾ ಕೆಳಗಡೆ ಇರುತ್ತೆ. ಕಾರ್ಯವೈಖರಿ ಎಲ್ಲನೂ ನಡೆಸ್ಕೊಂಥದ್ದು ಅಖಿಲ ಕರ್ನಾಟಕ ಮಹಾಸಭಾ. ಏನೇ ಇದ್ದರೂ ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಾಸಭಾ ಕೆಳಗಡೆನೆ. ಇದಕ್ಕೆಲ್ಲ ತಮ್ಗೆ ಒಪ್ಪಿಗೆ ಇದೆಯಾ, ಅನುಮತಿ ಇದೆಯಾ? ಅನುಮತಿ ಇದ್ದರೆ ಕೈ ಎತ್ತಿ. ದಯವಿಟ್ಟು ವಿಡಿಯೋಗ್ರಾಫರ್ ಫೋಟೋಗ್ರಫಿ ಒಂಚೂರು ತಗೊಳ್ಳಿಯಪ್ಪ. ಇದು ಒಂದು. ಇನ್ನು ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲೂ ಖಾತೆ ಓಪನ್ ಮಾಡಿಲ್ಲ. ಮಾಡಬೇಕು ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಾಸಭಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದಕ್ಕೆಲ್ಲ ಅನುಮೋದನೆ ಇದೆಯಾ ಖಾತೆ ಓಪನ್ ಮಾಡೋದಕ್ಕೆ? ತೋಳಪ್ಪ ಅದನ್ನು ವಿಡಿಯೋಗ್ರಫಿ ತೋಳಿ. ಮತ್ತೆ ನಮ್ಮದು ಜಾತಿ UL ರಾಮಚಂದ್ರ ಅವರ ಸುಪುತ್ರರು ಇವರು, ಪ್ರಭಾಕರ್ ಉತ್ತರ್ಕರ್ ಅಂದ್ಬಿಟ್ಟು. ದಯವಿಟ್ಟು ಅವ್ರನ್ನ ಮುಂದೆ ಕರ್ಕೊಂಬನ್ನಿ. ಎಲ್ಲರೂ ಚಪ್ಪಾಳೆ. ಇವರು UL ರಾಮಚಂದ್ರ ರಾವ್ ಅವರ ಸುಪುತ್ರರು ಇವರು. ಏನಕ್ಕಪ್ಪ ಅದು ಚಿರಪರಿಚಿತ ಅಂತ ಹೇಳಿದ್ರೆ,